ನಮ್ಮ ಕಂಪ್ನಿಯಲ್ಲಿ ನಾವು ಹೆಲ್ತ್ ಅಂಡ್ ಪ್ರಾಡಕ್ಟ್ ಬಗ್ಗೆ ತಿಳ್ಸ್ಕೊಳಕ್ಕೆ ನಾನು ಬಂದಿದ್ದೀನಿ ಇವತ್ತು. ನಮ್ಮ ಹೆಲ್ತ್ ಅಂದ್ರೆ ಇವತ್ತು ನಮ್ಮ ಹೆಲ್ತ್ ನ ತಂದ್ಕೊಟ್ಟಿರೋರು ನಮ್ಮ MD ಸರ್ ಅವರು, ನಮ್ಮ ಅನ್ನದಾತ ಅಂತಾನೆ ಹೇಳ್ಬೋದು. ಇವತ್ತು ಕೋಟಿ ಜನಗಳಿಗೆ ಅನ್ನವನ್ನ ಅವ್ರ ಕಡೆಯಿಂದ ಎಲ್ಲರಿಗೂ ಸಹ ಕೆಲಸ ಉದ್ಯೋಗಗಳನ್ನ ಕೊಟ್ಟಿದ್ದಾರೆ ನಮ್ಮ MD ಸರ್. ನಮ್ಮ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಅಂದ್ಬಿಟ್ಟವ್ರು. ಸೊ ಅವ್ರಿಗೆ ಕೋಟಿ ನಮನನ್ನ ಹೇಳಕ್ಕೆ ನಾನು ಇಷ್ಟ ಪಡ್ತೀನಿ. ಯಾಕೆಂದ್ರೆ ತುಂಬಾ ಜನ ನಮ್ಗೆ ಮಾಡಿ ಅವರು ಎಷ್ಟೋ ಜನಕ್ಕೆ ಉದ್ಯೋಗ ಅವಕಾಶನ ಕೊಟ್ಟಿದ್ದಾರೆ. ಮತ್ತೆ ನಮ್ಮ RK ಫೌಂಡರ್ ಆದ ನಮ್ಮ ಸಂತೋಷ್ ಸರ್ಗೆ ನಾನು ತುಂಬಾನೇ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಂದು ಮನೆಯಲ್ಲಿ ಬಂದ್ಬಿಟ್ಟು ಒಬ್ರು ದೊಡ್ಡವರು ಅಂತ ಇರ್ಬೇಕು. ಸೊ ಯಾಕೆಪ್ಪ ಅಂತಂದ್ರೆ ಒಬ್ರು ದೊಡ್ಡವ್ರು ಇದ್ರೇನೆ ಅಂತ ನಾವು ಬೆಳೆಯಕ್ ಸಾಧ್ಯ ಅಂತ ಹೇಳ್ಬೋದು. ಯಾಕಂದ್ರೆ ನಾವೇನೋ ಒಂದು ತಪ್ಪು ಮಾಡ್ತೀವಿ, ಏನೇ ಒಂದು ಇದ್ ಮಾಡಿದ್ರೇನು ನಮ್ಗೆ ತಿದ್ಕೊಳಕ್ಕೆ ಅಂತ ಒಬ್ಬ ಅಣ್ಣನೋ ತಂದೆನೋ ಎಲ್ಲಾರು ಇರ್ತಾರೆ, ತಮ್ಮನೋ. ಸೊ ಆ ಸ್ಥಾನದಲ್ಲಿ ನಾನು ಸಂತೋಷ್ ಸರ್ನ ನೋಡ್ತಾ ಇದ್ದೀನಿ. ಸೊ ಅವ್ರಿಗೆ ನಾನು ಧನ್ಯವಾದನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸಂತೋಷ್ ಸರ್, ನಮ್ಗೆ ಈ ಮಟ್ಟಿಗೆ ನಮ್ಗೆ ಬೆಳೆಸಿದಿಕ್ಕೆ, ನಮ್ಮ RK ಟೀಮ್ ನ ನಾವು ಮುಟ್ಟಾಕಿದಿಕ್ಕೆ. ಮತ್ತೆ ನಮ್ಗೆ ನಮ್ಮ ಪ್ರಿಯಾ ಮೇಡಮ್ ಅವ್ರಿಗೆ ನಾನು ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ. ನನ್ಗೆ ನನ್ಗೆ ತೋರ್ಸ್ಕೊಟ್ಟಿದ್ದು RC ಚಾಲೆಂಜ್ ಸ್ಟ್ರೀಮ್ ಅಲ್ಲಿ ನಾನು ಇದ್ದೀನಿ ಅಂತ ನಾನು ತುಂಬಾನೇ ಖುಷಿ ಪಡ್ತೀನಿ. ಓಕೆನಾ? ಓಕೆ, ನಂಗೆ ಇದೆಲ್ಲ ಒಂದ್ ಏನಕ್ಕಪ್ಪ ಇಲ್ಲಿ ಉಳಿದಿದ್ದೀನಿ ಅಂದ್ರೆ ಇವತ್ತು ಹೆಲ್ತ್ ಅಂಡ್ ಪ್ರಾಡಕ್ಟ್ ಬಗ್ಗೆ ನಾನು ತುಂಬಾನೇ ತಿಳ್ಕೊಂಡಿದ್ದೀನ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟನ್ನ ನಾನು ತಿಳ್ಸ್ಕೊಳಕ್ಕೆ ಬಂದಿದ್ದೀನಿ. ಓಕೆನಾ? ಲಿವಿಂಗ್ ಮತ್ತೆ ಲೈವಿಂಗ್ ಶೋರ್ಟ್ ಅಂತ ಇದೆ, ಲಿವಿಂಗ್ ಲಾಂಗ್ ಅಂತ. ಮತ್ತೆ ನಾವು ನಮ್ಮ ಬಾಡಿನಲ್ಲಿ ಬಂದ್ಬಿಟ್ಟು ಫಸ್ಟ್ ನಾನು ಹೇಳಕ್ ಇಷ್ಟಪಡೋದು ಏನಂದ್ರೆ, ನಮ್ಮ ಬಾಡಿಗೆ ಎಷ್ಟು ಲೀಟರ್ ವಾಟರ್ ಬೇಕಂದ್ರೆ 7 ಲೀಟರ್ಸ್ ವಾಟರ್ನ ನಾವು ಒನ್ ಡೇಗೆ ನಾವು ತಗೋಬೇಕಾಗುತ್ತೆ. ಫ್ಯಾಟ್ ಮತ್ತೆ ಮಿನರಲ್ಸ್, ಫೈಬರ್ಸ್, ಪ್ರೋಟೀನ್ ಪ್ರತಿ ಒಂದು ನಮ್ಮ ಬಾಡಿಗೆ ತುಂಬಾನೇ ಇಂಪಾರ್ಟೆಂಟ್. ಬಟ್ ಅದಕ್ಕೆ ಇವತ್ತು ನಾವು ಟೈಮ್ ಕೊಡ್ಲೇಬೇಕಾಗುತ್ತೆ. ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಾದ್ರೆ ನಾವು ಅವ್ರ ಹೆಲ್ತ್ಗೋಸ್ಕರ ನಾವು ಟೈಮ್ ಕೊಡ್ಬೇಕಾಗುತ್ತೆ. ಓಕೆನಾ? ಹಂಗಾಗಿ ನಾವು ಇವತ್ತು ಹೆಲ್ತ್ ಹೇಗಿದೆ ಅಂತಂದ್ರೆ, ನಮ್ದು ಆಗಿನ ಕಾಲದ ಹೇಗಿದೆ ಈಗಿನ ಕಾಲದ ಹೇಗಿದೆ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಏನಪ್ಪಾ ಅದು ಡಿಫ್ರೆನ್ಸ್ ಅಂದ್ರೆ, ಆಗಿನ ಕಾಲದಲ್ಲಿ ಇದು ಮನೆಯಲ್ಲೇ ನಾವು ಮಕ್ಕಳುಗಳು ಸೂಳ್ಗಿತ್ತಿರ್ ಬಂದ್ಬಿಟ್ಟು ಡೆಲಿವರಿನ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ನಾವು ಪ್ರೆಗ್ನೆನ್ಸಿ ಇರ್ಬೇಕಾದ್ರೆ ಯಾವ್ದೇ ತರ ಹಾಸ್ಪಿಟ್ಲ್ ಯಾವ್ದು ಸಹ ನಾವು ನೋಡ್ತಾ ಇಲ್ಲ. ಸೂಳ್ಗಿತ್ತಿರ್ ಬಂದ್ಬಿಟ್ಟು ಮನೆಯಲ್ಲಿ ಡೆಲಿವರಿನ ಮಾಡ್ತಾ ಇದ್ರು. ಹಂಗಾಗಿ ನಮ್ಮ ಹೆಲ್ತ್ ಗಳು ಚೆನ್ನಾಗಿತ್ತು. ಮತ್ತೆ ನಮ್ಮ ಬಾಂಡಿಂಗ್ ಅಂದ್ರೆ ಫ್ಯಾಮಿಲಿ ಬಾಂಡಿಂಗು ಅಕ್ಕಪಕ್ಕನೆ ನಮ್ಮ ಚಿಕ್ಕಪ್ಪ, ಅಣ್ಣ ತಮ್ಮಂದಿರೋ ಎಲ್ಲರೂ ಸಹ ಜಮೀನ್ಗಳಲ್ಲಿ ಪಕ್ಕ ಮನೆಯಲ್ಲೇ ಇರ್ತಾ ಇದ್ರು. ದಿನನಿತ್ಯ ಏನು ಬೆಳಿತಾ ಇದ್ರು ಅದನ್ನ ಎಲ್ಲರೂ ಸಹ ಶೇರಿಂಗ್ ಮಾಡ್ಕೊಂಡು ಮಾಡ್ಕೊತಾ ಇದ್ರಿ, ಊಟ ಮಾಡ್ತಾ ಇದ್ರಿ. ಮತ್ತೆ ಅದೇ ರೀತಿಯಾಗಿ ನಮ್ಮ ಇದ್ರಲ್ಲಿ ನಮ್ಮ ಫ್ಯಾಮಿಲಿ ಬಾಂಡಿಂಗ್ ನಾವು ಎಕ್ಸರ್ಸೈಸ್ ಆಗ್ತಾ ಇತ್ತು ನಮ್ಗೆ. ಯಾಕಂದ್ರೆ ಜಮೀನ್ಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಎಕ್ಸರ್ಸೈಸ್ ಆಗೋದು ಪ್ರತಿಯೊಂದು ಭತ್ತದು ಅದು ಇದು ಎಲ್ಲ ಮಾಡ್ಬೇಕಾರೆ. ಹಂಗಾಗಿ ನಮಗೂ ಒಂದು ಫ್ಯಾಮಿಲಿ ಬಾಂಡಿಂಗು ಚೆನ್ನಾಗಿತ್ತು. ಸಂಜೆ ಅಷ್ಟೊತ್ತಿಗೆಲ್ಲ ಚಂದ್ರನ್ದು ಊಟ ಅಂತ ಹೇಳ್ತೀವಿ ಅವಾಗೆಲ್ಲ. ಆಗ ತರ ಚಂದ್ರನ್ದು ಊಟನ ಎಲ್ಲರೂ ಸೇರಿ ಒಟ್ಟಿಗೆ ಕುತ್ಕೊಂಡು ಮಾಡ್ತಾ ಇದ್ರಿ. ಹಂಗಾಗಿ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿತ್ತು. ನಾವು ಮನೆಯಲ್ಲೇ ಸಹ ಡೆತ್ ಆಗ್ತಾ ಇದ್ರಿ. ಓಕೆನಾ? ಇಲ್ಲಿ ಹುಟ್ಟೋದಕ್ಕೂ ದುಡ್ಡಿಲ್ಲ, ಸಾಯೋದಕ್ಕೂ ದುಡ್ಡಿಲ್ಲ. ಬಟ್ ಆದ್ರೆ ಈಗ ಏನಾಗಿದೆ ಪರಿಸ್ಥಿತಿ ಅಂದ್ರೆ, ನಾವು ಪ್ರೆಗ್ನೆನ್ಸಿ ಇದೆಯೋ ಇಲ್ವೋ ಅವಾಗಿಂದ್ರನೇ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್, ಡಾಕ್ಟರ್ ಅಂತೆಲ್ಲ ಹೋಗ್ತೀವಿ. ಅದ್ರಲ್ಲಿ ಏನ್ ಕೊಡ್ತಾರೆ ಡಾಕ್ಟರ್? ಇಂಜೆಕ್ಷನ್ ಮಾತ್ರನ ಕೊಡ್ತಾರೆ. ಇಂಜೆಕ್ಷನ್ ಮಾತ್ರನ ಕೊಟ್ಟಾಗ ಅದೇನಾಗುತ್ತೆ, ನಮ್ಮ ಬಾಡಿನಲ್ಲಿ ಮೆಡಿಷನ್ ಬಾಡಿ ಆಗುತ್ತೆ. ಆಗಿನ ಕಾಲದಲ್ಲಿ ಯಾರುನು ಡೆಲಿವರಿಗೆ ನಮ್ಗೆ ಇದ್ ಮಾಡ್ತಾ ಇಲ್ಲ. ಇವಾಗ ಒಂದು ಚೂರು ಪ್ರೆಗ್ನೆನ್ಸಿ ಆಯ್ತು ಅಂದ್ರೆ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಹಂಗಾಗಿ ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಿದೆ. ಇನ್ನೊಂದು ಎಲ್ಲರೂ ಹೋಗ್ಬೇಕಾದ್ರೆ ನಾವು ಪಿಜ್ಜಾ, ಬರ್ಗರ್ ಅದು ಇದು ಅಂತ ತಿಂತಾ ಇದೀವಿ. ಹಾಗೆಲ್ಲ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ ಆತರ ಎಲ್ಲ ತಿಂದಿ ಗಟ್ಟಿ ಮುಟ್ಟಿಗಿಟ್ಟಿತ್ತು. ಈಗೆಲ್ಲ ಪಿಜ್ಜಾ, ಬರ್ಗರು ಏನೇನಿರುತ್ತೋ ಇದೆಲ್ಲ ಐಸ್ ಕ್ರೀಮ್ ಇಂದ ಹಿಡಿದು ನಾವು ಪ್ರತಿ ಒಂದು ತಿಂತಾ ಇವೆ. ಅದರಿಂದ ನಮ್ ಪ್ರೆಗ್ನೆನ್ಸಿನಲ್ಲೇ ನಾವು ಮಗುಗೆ ಹೊಟ್ಟೆನಲ್ಲಿರೋ ಮಗುಗೆನೆ ನಾವು ಎಲ್ಲಾ ತರನು ನಾವು ಇಂಟೆಕ್ಟ್ ಮಾಡಿರ್ತೀವಲ್ಲ. ಸೊ ಹಂಗಾಗಿ ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಆ ಹೆಲ್ತ್ ಪ್ರಾಬ್ಲಮ್ ಬಂದಾಗ ನಮ್ದು ಮೆಡಿಷನ್ ಬಾಡಿ ಆಗುತ್ತೆ. ಮೆಡಿಷನ್ ಬಾಡಿ ಆದಾಗ ಏನಾಗುತ್ತೆ, ನಾವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಬೇಕಾಗುತ್ತೆ. ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕಾದ್ರೆ ಅದು ಅಡ್ಮಿಟ್ ಆದಾಗ ಡಾಕ್ಟರ್ ಏನ್ ಹೇಳ್ತಾರೆ, ಒಂದು ಟ್ರೀಟ್ಮೆಂಟ್ ಅದು ಇದು ಅಂತ ಕೊಡುತ್ತೆ. ಮೆಡಿಷನ್ ಬಾಡಿ ಆದಾಗ ಎಷ್ಟು ಅಂತ ಅವರು ನೋಡ್ತಾರೆ ಡಾಕ್ಟರ್, ನಾವು ಎಷ್ಟು ಅಂತ ಮೆಡಿಷನ್ ತಗೋತಾ ಇರ್ತೀವಿ. ಅದು ಏನಾಗುತ್ತೆ, ಡೆತ್ ಆಗ್ತದೆ. ಹಾಸ್ಪಿಟಲ್ ಡೆತ್ ಆದಾಗ ನಾವು ಹುಟ್ಟೋದಕ್ಕೂ ಇಲ್ಲಿ ಚಾರ್ಜ್, ಬಟ್ ಡೆತ್ ಬಾಡಿ ಬರೋದಕ್ಕೂ ಸಹ ದುಡ್ಡು ಇಲ್ಲದೆ ಇವಾಗ ಯಾವ್ದು ಇಲ್ಲ. ಆ ತರ ಆಗಿದೆ ನಮ್ಮ ಪರಿಸ್ಥಿತಿ. ಮುಂಚೆ ಹುಟ್ಟೋದಕ್ಕೂ ದುಡ್ಡಿಲ್ಲ, ಸಾಯೋದಕ್ಕೂ ದುಡ್ಡಿಲ್ಲ. ಬಟ್ ಇವಾಗ ಏನಂದ್ರೆ ಹುಟ್ಟೋದಕ್ಕೂ ಮಗು ಒಂದು ಡೆಲಿವರಿ ಆಗ್ಬೇಕಾದ್ರೆ ಹಾಸ್ಪಿಟಲ್ಗೆ ದುಡ್ಡು ಕಟ್ಬೇಕು. ಮತ್ತೆ ಬಾಡಿ ಆಚೆ ಬರ್ಬೇಕಾದ್ರೂ ಸತ್ತಿದ ಬಾಡಿನ ಆಚೆ ತರಬೇಕಾದ್ರೆ ನಾವು ಹಾಸ್ಪಿಟಲ್ ದುಡ್ಡು ಕೊಟ್ಬಿಟ್ಟೆ ತರಬೇಕು. ನೆಕ್ಸ್ಟ್ ಮ್ಯಾಮ್, ಹೋಮ್ ಮೇಡ್ ಫುಡ್, ಗೌರ್ಮೆಂಟ್ ಫುಡ್ ಅಂತ ಐತೆ. ಹೋಮ್ ಮೇಡ್ ಫುಡ್ ಅಂದ್ರೆ ಅವಾಗ ಆಗಿನ ಕಾಲದಲ್ಲೆಲ್ಲ ನಾವೇನೆ ಪ್ರತಿ ಒಂದನ್ನು ಮನೆಯಲ್ಲಿ ತಯಾರಿಸ್ಕೊಂಡು ಊಟ ಮಾಡ್ತಾ ಇದ್ರಿ. ಎಲ್ಲ ಜಮೀನಲ್ಲಿ ಬೆಳೆದಿರೋದಂತ ಎಲ್ಲ ತಂದಿ, ಟೊಮೆಟೊ ಇಂದ ಹಿಡಿದು ಹಸಿಮೆಣಸಿನಕಾಯಿ ಪ್ರತಿ ಒಂದು ನಾವು ಮನೆಯಲ್ಲಿ ಏನು ನಾವು ರೆಡಿ ಮಾಡ್ತಾ ಇದ್ರು ಆ ತರ ರೆಡಿ ಮಾಡ್ತಾ ಇದ್ರಿ. ಇವಾಗ ಏನಾಗಿದೆ ಅಂದ್ರೆ ಎಲ್ಲಾನು ಪಿಜ್ಜಾ, ಬರ್ಗರು ಅದೆಲ್ಲಾನು ಇವಾಗ ಆಚೆ ಇದ್ ಮಾಡುತ್ತೆ. ಅದನ್ನು ಸಹ ನಾವ್ ಇವಾಗ ಆಚೆ ತಿಂಡಿಗಳ ತರ ಮನೆಯಲ್ಲೇ ಮಾಡ್ಕೊಂಡು ತಿಂತಾ ಇದೀವಿ. ನಾವು ಜಾಸ್ತಿ ಜಂಕ್ ಫುಡ್ ಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಹಂಗಾಗಿ ಇವಾಗಿಗೆಲ್ಲ ಆಗಿನ ಕಾಲದಲ್ಲಿ ಒಲೆನಲ್ಲಿ ಅಡಿಗೆ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಮಡಿಕೆ ಅದೆಲ್ಲ ಇತ್ತು. ಆ ಮಡಿಕೆನಲ್ಲಿ ಮಡಿಕೆನಲ್ಲಿ ಅಡಿಗೆ ಮಾಡೋದು ಟೇಸ್ಟೇ ಬೇರೆ ಇತ್ತು. ಹೆಲ್ತಿ ಫುಡ್ ಅಂದ್ರೆ ಹೆಲ್ತಿ ಫುಡ್ ಆಗಿತ್ತು. ಯಾವ್ದೇ ತರ ಕಾಯಿಲೆಗಳು ಯಾವ್ದನ್ನು ಸಹ ಬರ್ತಾ ಇರ್ಲಿಲ್ಲ. ಈಗ ಏನಪ್ಪಾ ಆಗಿದೆ ಅಂದ್ರೆ ಎಲ್ಲಾನು ಗ್ಯಾಸ್ ಸ್ಟವ್, ಪ್ರತಿ ಒಂದು ಗ್ಯಾಸ್ ಸ್ಟವ್ ಆತರ ಎಲ್ಲವನ್ನು ಬಂದಿದೆ. ಹಂಗಾಗಿ ನಾವು ಪ್ಲೇಟ್ಸ್, ಡಿನ್ನರ್ ಸೆಟ್ ಅದ್ರಲ್ಲಿಂದ ತಿಂತಾ ಇದೀವಿ ನಾವು.
ಯಾವ್ದನ್ನು ಮಣ್ಣಿನ ಪಾತ್ರೆ ಒಲೆ ಅಡಿಗೆ ಯಾವ್ದು ತಿಂತಾ ಇಲ್ಲ. ಹಂಗಾಗಿ ನಮ್ಗೆ ನಾನಾ ರೀತಿ ಕಾಯಿಲೆಗಳು ಬರ್ತಾ ಇದೆ. ಆ ನಾನಾ ರೀತಿ ಕಾಯಿಲೆಗಳು ಬರೋದಿಕ್ಕೆ ಏನಪ್ಪಾ ನಾವು ಸೊಲ್ಯೂಷನ್ ಬೇಕಲ್ವಾ? ಈ ಕಾಯಿಲೆಗಳೆಲ್ಲನು ಈಗ ಶುಗರ್ ಇಂದ ಹಿಡಿದು BP ಇಂದ ಹಿಡಿದು ಥೈರಾಯ್ಡ್ ಇಂದ ಹಿಡಿದು ಫೈಲ್ಸ್ ಇಂದ ಪ್ರತಿ ಒಂದು ಕಾಯಿಲೆನೂ ಇದೆ. ಆ ಪ್ರತಿಯೊಂದು ಕಾಯಿಲೆಗೂ ಒಂದೊಂದು ಸೊಲ್ಯೂಷನ್ ಬೇಕಲ್ವಾ? ಸೊ ಹಂಗಾಗಿ ನಮ್ಮ MD ಸರ್ ಅವರು ತುಂಬಾನೇ ನಾವು ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಇಂತ ಒಂದು ಒಳ್ಳೆ ಪ್ರಾಡಕ್ಟ್ ನ ತಂದು ಕೊಟ್ಟಿದ್ದಾರೆ. ಅದಕ್ಕೆ ಸೊಲ್ಯೂಷನ್ ಅಂದ್ರೆ ನಮ್ಮ MD ಸರ್ ಅವ್ರು ಪ್ರಾಡಕ್ಟ್ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪಾ ಅದು ಪ್ರಾಡಕ್ಟ್ಸ್ ಅಂದ್ರೆ ಏನೇನ್ ಪ್ರಾಡಕ್ಟ್ಸ್ ಇದೆ ನಮ್ದ್ರಲ್ಲಿ ಫುಲ್ 30+ ಪ್ರಾಡಕ್ಟ್ಸ್ ಇದೆ. ಆ ಪ್ರಾಡಕ್ಟ್ಸ್ ಬಗ್ಗೆ ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ, ನಾವು ಇಮ್ಯುನಿಟಿ ಕಾಫ್ ಅಂದ್ರೆ ಮನುಷ್ಯನಿಗೆ ಇಮ್ಯುನಿಟಿ ಬೇಕೇ ಬೇಕು. ಏನಿಲ್ಲ ನಾನು ಇಮ್ಯುನಿಟಿ ಇದ್ದವನು ಕೊರೋನಾ ಟೈಮಲ್ಲಿ ಇಮ್ಯುನಿಟಿ ಅನ್ನೋದು ಏನು ಅಂತ ಜನಗಳಿಗೆ ತುಂಬಾನೇ ಪಾಠ ಕಲ್ಸ್ಕೊಟ್ಬಿಟ್ಟಿದೆ. ಏನಪ್ಪಾ ಇದು ಇಮ್ಯುನಿಟಿ ಅಂದ್ರೆ ಇಮ್ಯುನಿಟಿ ಪವರ್ ಬೇಕು ಅಂತ ನಮ್ಗೆ ಕೊರೋನಾ ಟೈಮಲ್ಲಿ ಎಲ್ಲರಿಗೂ ಕೆಲವೊಬ್ರಿಗೆ ಗೊತ್ತಿತ್ತು ಇಮ್ಯುನಿಟಿ ಅಂದ್ರೆ ಏನು ಅಂತ, ಕೆಲವೊಬ್ಬರಿಗೆ ಗೊತ್ತಿರ್ಲಿಲ್ಲ ಇಮ್ಯುನಿಟಿ ಏನು ಅಂದ್ಬಿಟ್ಟು ಗೊತ್ತಿರ್ಲಿಲ್ಲ. ಈಗ ಕೊರೋನಾ ಟೈಮಲ್ಲಿ ಬಂದ್ಬಿಟ್ಟು ಪ್ರತಿ ಒಬ್ಬರಿಗೂ ಇಮ್ಯುನಿಟಿ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಆ ಇಮ್ಯುನಿಟಿ ಬಂದ್ಬಿಟ್ಟು ನಮ್ಗೆ ಇಮ್ಯುನಿಟಿ ಕಾಪ್ ಅಂತ ನಮ್ಮ MD ಸರ್ ಅವ್ರು ಬಿಟ್ಟಿದ್ದಾರೆ. ಅದ್ರಲ್ಲಿ ಬಂದ್ಬಿಟ್ಟು ಅಲೋವೆರಾ, ತ್ರಿಫುಲ, ಕುಕುಂಬು, ತುಳಸಿ, ಮತ್ತೆ ಜಿಂಜಾರು, ಇಲಾಚಿ, ಮತ್ತೆ ಅಶ್ವಗಂಧ, ಆಪಲ್, ಪುನರ್ನಮ ಈ ಪ್ರತಿ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದಾರೆ ಈ ಪ್ರಾಡಕ್ಟ್ ಅಲ್ಲಿ. ಈ ಪ್ರಾಡಕ್ಟ್ ಅಲ್ಲಿ ಇಷ್ಟೊಂದೆಲ್ಲ ಇದು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರಿಂದ ಇದು ಕುಡಿಯೋದ್ರಿಂದ ನಮ್ಗೆ ಕೊಲೆಸ್ಟ್ರಾಲ್ ಮತ್ತೆ ಬ್ಲಡ್ ಕ್ಲೀನಿಂಗು, ಪ್ರತಿಯೊಂದು ಪಂಪು ಎಲ್ಲ ಪ್ರತಿ ಒಂದನು ನೀಟಾಗಿ ನಮ್ಮ ಬಾಡಿನ ವಾಶ್ ಮಾಡಿ ಆಚೆ ತೆಗೆದು ಹಾಕುತ್ತೆ. ಹಂಗೆ ನಮ್ಮ ಬಾಡಿ ಫುಲ್ ಫ್ರೆಶ್ ಆಗಿ ಇಡುತ್ತೆ. ಯಾವ್ದೇ ಒಂದು ಕೆಟ್ಟ ಅಂಶ ಇರ್ಲಿ ಎಲ್ಲಾನು ಕೆಟ್ಟ ಅಂಶ ಎಲ್ಲಾನು ನಮ್ಗೆ ಫುಲ್ ಆಚೆ ತೆಗೆದು ಹಾಕ್ಬಿಡುತ್ತೆ ಈ ಪ್ರಾಡಕ್ಟ್ ಕುಡಿದಾಗ. ಈ ಪ್ರಾಡಕ್ಟ್ ಅಲ್ಲಿ ನಮ್ಗೆ ಫುಲ್ ಫ್ರೆಶ್ ಮೈಂಡ್ ಅಲ್ಲಿ ಇಡುತ್ತೆ. ನಮ್ಮ ಬಾಡಿನ ಫುಲ್ ಕ್ಲೀನ್ ಮಾಡಿ ನೀಟಾಗಿ ಇಡುತ್ತೆ. ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ. ರಕ್ತನ ಯಾವುದೇ ಒಂದು ಕಡಿಮೆ ಇದ್ರೂ ಇನ್ಕ್ರೀಸ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ ಇದು. ನೆಕ್ಸ್ಟ್ ಮ್ಯಾಮ್ ನೆಕ್ಸ್ಟ್ ಕಾಫ್ ಸಿರಪ್ ಅಂತ ಇದೆ ನಮ್ಮ ಕಂಪ್ನಿನಲ್ಲಿ. ಆ ಕಾಫ್ ಸಿರಪ್ ಏನಪ್ಪಾ ಮಾಡುತ್ತೆ ಅಂದ್ರೆ ನಮ್ಗೆ ಕೆಮ್ಮು, ಕಫ ಎಲ್ಲಾನು ಇರುತ್ತೆ. ಇವಾಗ ಡಸ್ಟ್ ಅಲರ್ಜಿ ಆಗಿರುತ್ತೆ ಪ್ರತಿಯೊಬ್ಬರಿಗೂ. ಇವಾಗ ಕೆಮ್ಮು ಏನಾದ್ರು ಒಂದು, ಇವಾಗ ಮಕ್ಳುಗಳಿಗೆ ಜಾಸ್ತಿ ನಾವು ಹಾಲ್ಗಳನ್ನ ಕೊಡ್ತಾ ಇರ್ತೀವಿ. ಆ ಹಾಲಲ್ಲಿ ನಾವು ಯಾವ್ದನ್ನು ಸಹ ಅರ್ಶಿನ ಪುಡಿ, ಅವಾಗೆಲ್ಲ ಅರ್ಶಿನ ಪುಡಿ ಹಾಕೊಡೋರು, ಇವಾಗೆಲ್ಲ ಮಕ್ಳುಗಳಿಗೆ ಹಾಲ್ ಕೊಡ್ಬೇಕಾದ್ರೆ ಹಾಗೆ ಲೋಡ್ದಾಗ ಕೊಟ್ಬಿಡ್ತಾರೆ. ಯಾವ್ದನ್ನು ಅರ್ಶಿನ ಪುಡಿ ಯಾವ್ದು ಹಾಕಲ್ಲ. ಟರ್ಮರಿನ ಯೂಸ್ ಮಾಡ್ಬೇಕು ಅಂತ ಹೇಳ್ತೀವಿ, ಯಾಕಂದ್ರೆ ಕಫ ಸೇರಲ್ಲ ಅಂದ್ಬಿಟ್ಟು. ಇವಾಗ ಏನೇ ಇತ್ತು ಅಂದ್ರೆ ಆ ಪ್ಯಾಕೆಟ್ ಹಾಲಲ್ಲಿ ಬರೋದ್ರಿಂದ ಕಫ ಜಾಸ್ತಿ ಇದಾಗ್ತಾ ಇದೆ. ಮತ್ತೆ ಸ್ಮೋಕ್ ಮಾಡೋರ್ಗೆ ಕಫ ಜಾಸ್ತಿ ಇರುತ್ತೆ. ಸೊ ಅಂತವ್ರಿಗೆ ಈ ಕಾಫ್ ಸಿರಪ್ ತುಂಬಾನೇ ಯೂಸ್ಫುಲ್ ಆಗಿದೆ. ಕಫ ಏನೇ ಇತ್ತು ಅಂದ್ರೂ, ಕೆಮ್ಮು ಏನೇ ಇತ್ತು ಅಂದ್ರೂ ಎಲ್ಲಾನು ಕಫ ಸಮೇತ ಫುಲ್ ಎಲ್ಲ ಕಿತ್ತಿ ಬಿಸಾಕಿ ಫ್ರೆಶ್ ಆಗಿ ಇಡುತ್ತೆ ನಮ್ಮ ಇದು ಕಂಪನಿ ಪ್ರಾಡಕ್ಟ್. ನೆಕ್ಸ್ಟ್ ಮ್ಯಾಮ್ ಅಡಿಟೋ ಕ್ಯಾಪ್ ಅಂತ. ಅಡಿಟೋ ಕ್ಯಾಪ್ ಬಂದ್ಬಿಟ್ಟು ಇವಾಗ ಯಾರ್ಯಾರು ಏನೇ ಒಂದು ಅಡಿಕ್ಟ್ ಆಗಿದ್ರೂ ಹನ್ಸು, ಪಾನ್ ಪರಾಕು, ಸಿಗರೇಟ್, ಡ್ರಿಂಕ್ಸ್ ಪ್ರತಿ ಒಂದು ಏನೇ ಆಗಿರ್ಲಿ ಅದನ್ನೆಲ್ಲ ಅಡಿಕ್ಟ್ ಆಗಿರ್ತಾರಲ್ಲ ಅಂತವ್ರಿಗೆಲ್ಲಾನು ಏನಿಲ್ಲ ಅಂದ್ರೂ 3 ಡ್ರಾಪ್ಸ್ ಹಾಕಿ ಇದನ್ನ 3 ಟೈಮ್ಸ್ ಕೊಟ್ರೆ ಸಾಕು. ಪ್ರತಿ ಒಂದನು ಎಲ್ಲ ಕ್ಲಿಯರ್ ಆಗಿ ಅವರೇ ಬಿಟ್ಟು ಬಿಡ್ತಾರೆ. ನಾವೇನಿಲ್ಲ ಊಟದಲ್ಲಾಗ್ಲಿ ಯಾವ್ದ್ರಲ್ಲಾದ್ರೂ ಆಗ್ಲಿ ಪರವಾಗಿಲ್ಲ. ನೀವು ಏನೇ ಇತ್ತು ಅಂದ್ರೆ ಅದೇನೋ ಸ್ಮೆಲ್ ಬರಲ್ಲ, ಅದ್ ಯಾವ್ದನ್ನು ನಿಮ್ಗೆ ಅದು ಗೊತ್ತಾಗೋ ತರ ಕಲರ್ ಬರಲ್ಲ, ಏನು ಇಲ್ಲ. ಯಾವ್ದ್ರಾದ್ರೂ ಒಂದ್ರಲ್ಲಿ ಹಾಕೊಟ್ರೆ ಅದು ನೀಟಾಗಿ ಅದು ಅವ್ರು ಊಟ ಮಾಡ್ತಾ 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 ಅವ್ರಿಗೆ ಅನ್ಸುತ್ತೆ ಇದು ನನ್ಗೆ ಬೇಡಪ್ಪ, ಯಾಕೋ ಇವತ್ತು ಒಂಥರ ಅನಿಸ್ತಾ ಇದೆ ಅಂತ. ಡ್ರಿಂಕ್ಸ್ ಇದನ್ನ ನೀವು ಪಕ್ಕದಲ್ಲಿ ಇಟ್ಟರೆ ಸಹ ಅವ್ರಿಗೆ ಕುಡಿಬೇಕು ಅಂತ ಅನ್ಸಲ್ಲ. ಓಕೆನಾ? ಅದೇ ತರ ಕಾರ್ಡಿಯೋಕಾಪ್ ಬಗ್ಗೆ ಹೇಳ್ಬೇಕಾದ್ರೆ ಖುಷಿ ಆಗುತ್ತೆ. ಕಾರ್ಡಿಯೋಕಾಪ್ ಅಂದ್ರೆ ಈಗ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ತುಂಬಾನೇ ಪ್ರಾಬ್ಲಮ್ ಇರೋರಿಗೆ ಅದು ಒಂದು ಪ್ರಾಡಕ್ಟ್ ಅಂತ ಇದ್ ಮಾಡಿದೀವಿ. ಆ ಪ್ರಾಡಕ್ಟ್ ಅಲ್ಲಿ ಏನಿದೆ ಅಂದ್ರೆ ಹಾರ್ಟ್ ಇವಾಗ ಎಷ್ಟೇ ಒಂದು ಬ್ಲಡ್ ಪಂಪಿಂಗು ಅಥವಾ ಇದು ಹಾರ್ಟ್ ಹೋಲು, ಹಾರ್ಟ್ ಬ್ಲಾಕೇಜು ಏನೇ ಇರ್ಲಿ ಎಲ್ಲದಕ್ಕೂ ಇದು ಸಪೋರ್ಟ್ ಮಾಡುತ್ತೆ. ಹಾರ್ಟ್ ಪೇಷಂಟ್ ಅವ್ರಿಗೆ ಎಷ್ಟೇ ಏನೇ ಇದ್ರೆ ಇವಾಗ ಜಯದೇವದಲ್ಲಿ ಹೋಗಿ ಅಡ್ಮಿಟ್ ಆಗಿ ಜಯದೇವದಲ್ಲಿ ತೋರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಈ ಪ್ರಾಡಕ್ಟ್ ಕುಡ್ದು ಜಯದೇವದಿಂದ ಹೋಗಿರೋರು ಸಹ ಆಚೆ ಬಂದಿರೋಂತ ವ್ಯಕ್ತಿದು ರಿಸಲ್ಟ್ ಸಹ ಇದೆ. ಅಷ್ಟು ಚೆನ್ನಾಗಿ ನಮ್ಮ ಕಾರ್ಡಿಯೋಕಾಪ್ ಹೆಲ್ಪ್ ಮಾಡುತ್ತೆ. ಹಂಗಾಗಿ ಇದು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಖಂಡಿತ ಕೊಡ್ಬೋದು. ನೆಕ್ಸ್ಟ್ ಮ್ಯಾಮ್ ಆರ್ಥೋಕಾಪ್ ಬಂದ್ಬಿಟ್ಟು ಇವಾಗ ನಾವು ಮೂಳೆಗಳಲ್ಲಿ ಸೌದಿರೋಂತ ಮೂಳೆಗಳಿಗೆ, ಮಂಡಿ ನೋವುಗಳಿಗೆಲ್ಲ ಕೊಡ್ತೀವಿ. ಯಾಕೆ ಅಂದ್ರೆ ಇದು ಮಂಡಿ ನೋವುಗಳಿಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಆರ್ಥೋಕಾಪ್ ಅಂತ. ಇದು ಆರ್ಥೋಕಾಪ್ ಅಲ್ಲಿ ಬಂದ್ಬಿಟ್ಟು ನೀವು ಜೆಲ್ಲುಗಳು, ಇವಾಗ ನಾವು ಅಂಗಡಿಗಳಲ್ಲೆಲ್ಲ ನಮ್ ಡೋರ್ಗಳಿಗೆ ಗ್ರೀಸ್ ಹಾಕ್ತಾ ಇರ್ತೀವಿ. ಓಕೆನಾ? ಅವಾಗ ಡೋರ್ಗಳಲ್ಲಿ ನೀವು ನೋಡಿರ್ತೀರಾ, ಇದ್ರಲ್ಲೆಲ್ಲ ಇವಾಗ್ಲೂ ಸಹ ಹಾಕ್ತಾರೆ ಗ್ರೀಸು. ಒಂಚೂರು ಏನಾರ ಸೌಂಡ್ ಬಂತು ಅಂದ್ರೆ, ಕರ ಅಂತ ಬಂತು ಅಂದ್ರೆ ಜೆಲ್ಗಳನ್ನ ಇದಕ್ಕೆ ಗ್ರೀಸ್ ಹಾಕ್ತಿವಿ. ಬಟ್ ನಮ್ಮ ಮೂಳೆಗಳಲ್ಲೂ ಸಹ ಪ್ರತಿ ಒಂದು ನಮ್ಮ ಮೂಳೆಗಳಲ್ಲಿ ಜೆಲ್ಗಳಿರುತ್ತೆ.
ಆ ಜೆಲ್ಲುಗಳು ಎಲ್ಲ ಸೌದಿ ಇರುತ್ತಲ್ಲ ಅದ್ ನಾವ್ ಹೆಂಗೆ ಬಾಡಿಗೆ ಜೆಲ್ಗಳ ಉತ್ಪತ್ತಿ ಆಗಕ್ಕಾಗುತ್ತೆ ಹೇಳಿ? ಆಗೋದಿಲ್ಲ. ಬಟ್ ನಮ್ಮ ಪ್ರಾಡಕ್ಟ್ ಅಲ್ಲಿ ಜೆಲ್ಗಳು ಸಹ ಉತ್ಪತ್ತಿ ಆಗುತ್ತೆ, ಮತ್ತೆ ಮಂಡಿಗೆ ಸಪೋರ್ಟ್ ಮಾಡುತ್ತೆ. ಯಾವ್ದೇ ತರ ಆರ್ಥೋ ಇದು ನಡಿಯಕ್ ಆಗದೆ ಇರೋರು ಸಹ ಇವತ್ತು ನಡೀತಾ ಇದ್ದಾರೆ. ಪ್ರತಿ ಒಂದಕ್ಕೂನು ಇದು ರಾಮಬಾಣ ಇದ್ದಂಗೆ, ಅಂದ್ರೆ ಆರ್ಥೋ ಸೀಟ್ ಅಲ್ಲಿ ತುಂಬಾನೇ ಕೆಲಸ ಮಾಡುತ್ತೆ ಆರ್ಥೋ ಕಪ್ ಬಂದ್ಬಿಟ್ಟು. ನೆಕ್ಸ್ಟ್ ಬೇಬಿ ಕಪ್ ಬಂದ್ಬಿಟ್ಟು ಮಕ್ಳುಗಳಿಗೆ ಬುದ್ಧಿಮಾಂದ್ಯಕ ಅಥವಾ ಏನಾದ್ರು ಒಂದು ಪ್ರಾಬ್ಲಮ್ ಇರುತ್ತೆ ಮಕ್ಳುಗಳಿಗೆ, ಮೂಳೆಗಳು ಬೆಳವಣಿಗೆ ಇರಲ್ಲ, ಬುದ್ಧಿ ಬೆಳವಣಿಗೆ ಇರೋದಿಲ್ಲ ಅಂತ ಮಕ್ಳುಗಳಿಗೆ, ಅಥವಾ ಆಕ್ಟಿವ್ ಆಗಿರ್ಬೇಕು, ಇವತ್ತು ಓದಿದ್ದು ನಾಳೆ ಮರ್ತೋಗ್ತಾರೆ ಅಂತ ಇರುತ್ತಲ್ಲ, ಸೊ ಅಂತವರಿಗೆ ಈ ಪ್ರಾಡಕ್ಟ್ ನ ಸೊಲ್ಯೂಷನ್ ಮಾಡ್ಬೋದು. ನೆಕ್ಸ್ಟ್ ಮ್ಯಾಮ್, ಡೈಬೋ ಡೈಬೋಕಪ್ ಅಂತ. ಡೈಬೋಕಪ್ ಬಂದ್ಬಿಟ್ಟು ಶುಗರ್ ಇರೋರಿಗೆ ಕೊಡ್ತೀವಿ. ಶುಗರ್ ಪೇಷಂಟ್ ಅವ್ರಿಗೆ, ಇವಾಗ ಶುಗರ್ ಇರೋರೆಲ್ಲೂ ಇನ್ಸುಲಿನ್ಸ್ ನ ಇಂಟೆಕ್ಟ್ ಮಾಡ್ತಾ ಇರ್ತಾರೆ, ಮತ್ತೆ ಮಾತ್ರೆಗಳನ್ನ ತಗೋತಾ ಇರ್ತಾರೆ. ಆ ಮಾತ್ರೆಗಳು ಮತ್ತೆ ಇನ್ಸುಲಿನ್ಸ್ ನ ತಗೋತಾ ಇರೋರಿಗೆ ನಾವು ಇದನ್ನ ಸೊಲ್ಯೂಷನ್ ಮಾಡ್ತಿದ್ದೀವಿ. ಬಟ್ ಯಾವ್ದೇ ತರ ಇದನ್ನ ಕುಡಿದಾಗ ಒಂದು 3 months ಕೋರ್ಸ್ ಅಂತ ನಾವು ಕೊಡ್ತೀವಿ. 3 months ಇರೋರಿಗೆ 3 months, ಅಥವಾ ಮುಂದಕ್ಕೂ ಸಹ ಕಂಟಿನ್ಯೂ ಮಾಡ್ಬೋದು, 6 months ಅನ್ನು ಕೊಡ್ತೀವಿ. ಮತ್ತೆ ಇದು ಬಂದ್ಬಿಟ್ಟು ಡಯಾಬಿಟಿಸ್ ಅವರಿಗೆ ತುಂಬಾ ರಕ್ತ ಒಂದು ಹೀನತೆ ಇರುತ್ತಲ್ಲ, ಇನ್ಸುಲಿನ್ ನ ಸ್ಟಾಪ್ ಮಾಡುತ್ತೆ. ಮತ್ತೆ ಏನೇ ಇತ್ತು ಅಂದ್ರೆ ಟಾಬ್ಲೆಟ್ಸ್ ಸಹ ನಾವ್ ಹೇಳೋದಿಲ್ಲ ಸ್ಟಾಪ್ ಮಾಡಿ ಅಂತ, ನಮ್ಮ ಪ್ರಾಡಕ್ಟ್ ಕುಡಿತಾ ಕುಡಿತಾ ಅದನ್ನ ಕಡಿಮೆ ಆಗುತ್ತೆ. ಆ ಕಡಿಮೆ ಆದಾಗ ಅವರಿಗೆ ದೇಹದ ಪುನರ್ ಇದನ್ನ ಸಹಾಯ ಮಾಡುತ್ತೆ ಅವರಿಗೆ, ಮತ್ತೆ ಬಾಡಿನ ಫ್ರೀ ಮಾಡುತ್ತೆ ಅವರಿಗೆ. ಫ್ರೀ ತರ ಒಂಥರ ಗಟ್ಟಿ ಒಂದು ಇದಾಗಿರುತ್ತೆ. ಶುಗರ್ ಕುಡ್ದಿ ಎಲ್ಲರಿಗೂ ನರ ವೀಕ್ನೆಸ್ ಆಗಿರುತ್ತೆ, ಅವ್ರಿಗೆ ಸ್ಟ್ರೆಂತ್ ಅನ್ನೋದೇ ಇರೋದಿಲ್ಲ. ಅವ್ರಿಗೆ ಏನೋ ಒಂಥರ ಲೇಸಿನೆಸ್ ಆಗಿರ್ತಾರೆ. ಯಾಕಂದ್ರೆ ಒಂದು ಕಾಯಿಲೆಯಿಂದ ನಾನಾ ರೀತಿ ಕಾಯಿಲೆಗಳನ್ನ ಅದು ಉತ್ಪತ್ತಿ ಮಾಡುತ್ತೆ. ಶುಗರ್ ಮಾತ್ರೆ ಬಂದ್ಬಿಟ್ಟು ಪ್ರತಿಯೊಂದು ಮಾತ್ರೆನಲ್ಲೂ ಇರುತ್ತೆ, ಬಟ್ ಶುಗರ್ ಅಲ್ಲಿ ತುಂಬಾನೇ ಇರುತ್ತೆ. ಒಂದು ಮಾತ್ರೆಯಿಂದ ನಾನಾ ರೀತಿ ಇದನ್ನ ಮಾಡ್ತಾ ಇರ್ತೀವಿ. ಹಂಗಾಗಿ ಶುಗರ್ ಮಾತ್ರೆ ಬಂದ್ಬಿಟ್ಟು ಇದು ನಮ್ದು ಡೈವೋಕಪ್ ತಗೊಳ್ಳೋದ್ರಿಂದ ಇಂಜೆಕ್ಷನ್ ಮತ್ತೆ ಮಾತ್ರೆಯಿಂದ ಫುಲ್ ಕಂಟಿನ್ಯೂ ಇದಾಗುತ್ತೆ, ನಾರ್ಮಲ್ ಆಗಿ ಬರುತ್ತೆ. ನೆಕ್ಸ್ಟ್ ಮ್ಯಾಮ್, ಬೂಮ್ ಕಾಪ್ ಅಂತ. ಇವಾಗ ನಾನು ಏನ್ ಹೇಳಿದೆ, ಶುಗರ್ ಇರೋರಿಗೆ ತುಂಬಾನೇ ನರ ಪ್ರಾಬ್ಲಮ್ ಇರುತ್ತೆ, ಅಂದ್ರೆ ವೀಕ್ ಆಗ್ಬಿಟ್ಟಿರ್ತಾರೆ ಅವರು ಬಾಡಿ. ಆ ಬಾಡಿ ವೀಕ್ ಆಗಿರೋ ನಮ್ಮ ಬೂಮ್ ಕಾಪ್ ಇಂದ ನರ ಎಲ್ಲಾನು ಆ ನರ ನರ ಬಂದ್ಬಿಟ್ಟು ಎಲ್ಲಾನು ಇನ್ಕ್ರೀಸ್ ಮಾಡುತ್ತೆ. ಮತ್ತೆ ಇದು ಬೂಮ್ ಕಾಪ್ ಬಂದ್ಬಿಟ್ಟು ಬಾಯ್ಸ್ ಗಳಿಗೆ ಹೇಳಿ ಮಾಡಿಸಂತ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈಗ ಮಕ್ಳಾಗ್ದಿರೋಂತರಿಗೆ ನಾವು ಹೇಳ್ತೀವಿ, ಒಬ್ಬೊಬ್ರು ಅತ್ತೆ ಮನೆ ಕಡೆ ಹೋದ್ರೆ ಅಥವಾ ತಾಯಿ ಮನೆ ಕಡೆ ಹೋದ್ರೆ ಹೆಣ್ಮಕ್ಳಿಗೆ ಹೇಳ್ತಾರೆ ನಮ್ ಸೊಸೆಗೆ ಮಕ್ಳಾಗಿಲ್ಲ ಅಂತ ಹೇಳ್ತಾರೆ, ಮತ್ತೆ ನಮ್ಮ ಮಗಳಿಗೆ ಮಕ್ಳಾಗಿಲ್ಲ ಅಂತಾರೆ. ಅದೇ ಬಾಯ್ಸ್ ಅಲ್ಲೂ ಸಹ ಪ್ರಾಬ್ಲಮ್ ಇರುತ್ತೆ. ಆ ಬಾಯ್ಸ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಇದನ್ನ ನಾವು ಬೂಮ್ ಕಾಪ್ ನ ಕೊಡ್ತೀವಿ. ಬಾಯ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇರುತ್ತೋ ಅದು ಸರಿ ಮಾಡಿ, ಮತ್ತೆ ಮಕ್ಳು ಆಗೋದಕ್ಕೆ ತುಂಬಾನೇ ಸಪೋರ್ಟ್ ಮಾಡುತ್ತೆ, ಸಮ್ ಕೌಂಟಿಂಗ್ಸ್ ಎಲ್ಲಾನು ಹೆಚ್ಚಿಸುತ್ತೆ. ಸೊ ಹಂಗಾಗಿ ಮಕ್ಳಾಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ಮತ್ತೆ ಇದು ಬಂದ್ಬಿಟ್ಟು ನಾವು ಸ್ಲೋಕ್ ಪೇಷಂಟ್ ಇರ್ಗೂ ಸಹ ಇದನ್ನ ಸಲ್ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಅವ್ರಿಗೆ ಸ್ಲೋಕ್ ಪೇಷಂಟ್ ಅವ್ರಿಗೆ ಬಂದ್ಬಿಟ್ಟು ನರ ವೀಕ್ ಆಗಿರುತ್ತೆ, ಅವ್ರಿಗೆ ಸ್ವಾಧೀನ ಅವರು ಸ್ವಲ್ಪ ಕಳ್ಕೊಂಡಿರ್ತಾರೆ. ಸೊ ಹಂಗಾಗಿ ನಾವು ಸ್ಲೋ ಪೇಷಂಟ್ ಸಹ ಇದು ಬೂಮ್ ಕಾಪ್ ನ ಕೊಡ್ತೀವಿ. ಇದ್ರ ಜೊತೆ ಕಾಂಬೋ ಅಂತಾನು ಪ್ರಾಡಕ್ಟ್ ಇನ್ನೊಂದು ಮತ್ತೊಂದು ಕೊಡ್ತೀವಿ. ಓಕೆ, ನೆಕ್ಸ್ಟ್ ಮ್ಯಾಮ್, ಲಿವೋಕಾಪ್ ಅಂತ. ಲಿವೋ ಲಿವೋಕಾಪ್ ಬಂದ್ಬಿಟ್ಟು ಇವಾಗ ಪ್ರತಿಯೊಬ್ಬರಿಗೂ ಲಿವರ್ ಡ್ಯಾಮೇಜ್ ಅಂತ ಸುಮಾರು ಜನಕ್ಕೆ ಇವಾಗ ಎಲ್ಲೋ ನೋಡಕ್ ಹೋದ್ರೆ ಎಲ್ಲರಿಗೂ ಎಷ್ಟೋ ಸುಮಾರು ಜನ ಬರ್ತಾ ಇರೋದು ಇವಾಗ ಲಿವರ್ ಡ್ಯಾಮೇಜ್ ಅಂತ ಬರುತ್ತೆ. ಲಿವರ್ ಯಾಕಪ್ಪ ಡ್ಯಾಮೇಜ್ ಆಗ್ತಾ ಇದೆ ಅಂದ್ರೆ ಇವಾಗ ನಾವು ಕೂಲ್ ಡ್ರಿಂಕ್ಸ್, ಪೆಪ್ಸಿ, ಐಸ್ ಕ್ರೀಮ್ ಮತ್ತೆ ಕೇಕ್ಗಳು ಅದೆಲ್ಲ ತಿಂತಾ ಇದೀವಲ್ಲ, ಸೊ ಅದೆಲ್ಲ ತಿಂತಾ ಆ ಕಲರಿಂಗ್ ಎಲ್ಲ ಎಲ್ಲಿ ಹೋಗ್ತಾ ಇದೆ? ಮುಂಚೆ ನುಗ್ಗೆ ಸೊಪ್ಪು ಅದೆಲ್ಲ ತಿಂದ್ರೆ ಮೋಷನ್ ಅಲ್ಲಿ ಬರ್ತಾ ಇತ್ತು ಕಲರಿಂಗ್, ಬೀಟ್ರೋಟ್ ಮತ್ತೆ ನುಗ್ಗೆ ಸೊಪ್ಪು ತಿಂದಾಗೆಲ್ಲ, ಸೊಪ್ಪು ತಿನ್ಬೇಕಾರೆಲ್ಲ ಮೋಷನ್ ಬರ್ತಾ ಇತ್ತು. ಬಟ್ ಆದ್ರೆ ಇವಾಗ ಏನಾಗಿದೆ, ಯಾವ್ದು ಏನ್ ತಿಂದ್ರೂ ನಿಮ್ಗೆ ಮೋಷನ್ ಬರೋದಿಲ್ಲ. ಆಕ್ಚುಲಿ ಹೇಳಪ್ಪ, ಯಾಕೆ ಇವಾಗ ಐಸ್ ಕ್ರೀಮ್ ಅದೆಲ್ಲ ತಿಂದ್ರೆ ಯಾಕೆ ಬರೋದಿಲ್ಲ ಅಂದ್ರೆ ಆ ಕಲರಿಂಗ್ ಇರೋ ಫುಡ್ ನ ನಾವು ತಿಂತೀವಲ್ಲ, ಕಲರಿಂಗ್ ಎಲ್ಲಿ ಹೋಗುತ್ತೆ? ಅದೆಲ್ಲ ಬಂದ್ಬಿಟ್ಟು ನಮ್ ಲಿವರ್ ಮೇಲೆ ಕುತ್ಕೊಂಡಿರುತ್ತೆ. ಸೊ ಹಾಗಾಗಿ ನಮ್ಮ ಲಿವರ್ ಕಾಪ್ ಬಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಲಿವರ್ ನ ನೀಟಾಗಿ ಮಡಗುತ್ತೆ. ಮತ್ತೆ ನಾವು ವೇಟ್ ಲಾಸ್ ಇದು ಹೊಟ್ಟೆ ಇಂಚಸ್ ನ ಜಾಸ್ತಿ ಇದಿದ್ರೇನು ಹೊಟ್ಟೆ ಇಂಚಸ್ ಸಹ ಕಡಿಮೆ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ ನಮ್ಮ ಲಿವರ್ ಕಾಪ್. ನೆಕ್ಸ್ಟ್ ಮ್ಯಾಮ್, ಗೈನೋಕಾಪ್ ಬಂದ್ಬಿಟ್ಟು ನಮ್ಮ ಲೇಡೀಸ್ ಗಳಿಗೆ ಹೇಳಿ ಮಾಡಿಸಿದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ ಬೂಮ್ ಕಾಪ್ ಯಾವ ತರ ಬಾಯ್ಸ್ ಗಳಿಗೆ ಸಪೋರ್ಟ್ ಮಾಡುತ್ತೋ ಅದೇ ತರ ಹೆಣ್ಮಕ್ಳಿಗೆ ಇದು ಗೈನೋಕಾಪ್ ಸಹ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತೀನಿ. ಯಾಕಪ್ಪ ಇದು ಏನಿದೆ ಇದರಲ್ಲಿ ಅಂತಂದ್ರೆ, ಈಗ ಮಂತ್ಲಿ ಸೈಕಲ್ ಅಂತ ಹಾಕ್ತಾರೆ, ಬಿಳಿ ವೈಟ್ ಡಿಸರ್ಜ್ ಅಥವಾ ಬ್ಲೀಡಿಂಗ್ಸ್ ಇದು ಪ್ರಾಬ್ಲಮ್ಸ್ ಏನೇ ಎಂಟರ್ ಇದಿದ್ರೇನು ಲೇಡೀಸ್ ಗಳಿಗೆ ಮಂತ್ಲಿ ಸೈಕಲ್ ಆಗ್ಬೇಕಾದ್ರೆ ಅದನ್ನೆಲ್ಲಾನು ಇದ್ ಮಾಡುತ್ತೆ, ರೆಡಿ ಮಾಡುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಇವಾಗ ಮಕ್ಳುಗಳು ಆಗೋದಿಲ್ಲ ಅಂತ ಹೇಳ್ತೇವಲ್ಲ, ಎಷ್ಟೋ ಜನ ಮಕ್ಳಿಲ್ದೇ ಇರ್ತಾರೆ ಹೆಣ್ಮಕ್ಳುಗಳು, ನನ್ಗ ಮಕ್ಳಾಗಿಲ್ಲ ಅಂದ್ಬಿಟ್ಟು ಅಂತವ್ರಿಗೆ ಇದು ತುಂಬಾನೇ ಹೇಳಿ ಮಾಡಿಸಿದ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಗರ್ಲ್ಸ್ ಗಳಿಗೆ ಇದನ್ನ ಮತ್ತೆ ಬೂಮ್ ಕಾಪ್ ಬಾಯ್ಸ್ ಗಳಿಗೆ ಕೊಡುವಂತದ್ದು. ಇದು ಹಸ್ಬೆಂಡ್ ವೈಫ್ ಇಬ್ರು ತಗೊಳ್ಳುವಂತ ಪ್ರಾಡಕ್ಟ್. ಇದನ್ನ ಲೇಡೀಸ್ ತಗೊಳ್ಳೋದು, ಬೂಮ್ ಕಾಪ್ ನ ಬಾಯ್ಸ್ ತಗೊಳ್ಳೋದು. ಇದರಿಂದ ಇದು ತಗೊಳ್ಳೋದ್ರಿಂದ ಇಬ್ರಿಗೂ ಸಹ ಇದು ಸಪೋರ್ಟ್ ಆಗಿ ಮಕ್ಕಳು ಆಗುತ್ತೆ ಹೆಣ್ಮಕ್ಳಿಗೆ. ನೆಕ್ಸ್ಟ್ ಮ್ಯಾಮ್,
ಥೈರೋಕಾಪ್ ಬಂದ್ಬಿಟ್ಟು ಥೈರಾಯ್ಡ್ ಇರೋರಿಗೆ ಮಾತ್ರ ಇದು ಕೊಡುವಂತ ಪ್ರಾಡಕ್ಟ್. ಇದು ಥೈರಾಯ್ಡ್ ಬಂದ್ಬಿಟ್ಟು ಇಷ್ಟು MG ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ. ಇದ್ರಲ್ಲಿ ಬಂದ್ಬಿಟ್ಟು ಥೈರಾಯ್ಡ್ ಅಲ್ಲಿ ಬಂದ್ಬಿಟ್ಟು ಹೈಪರ್ ಥೈರಾಯ್ಡ್ ಮತ್ತೆ ಹೈಪರ್ ಥೈರಾಯ್ಡ್ ಇರುತ್ತೆ. ಈ ತರ ಹೈಪರ್ ಥೈರಾಯ್ಡ್ ಇರುತ್ತೆ ಮತ್ತೆ ಹೈಪೋಸ್ ಥೈರಾಯ್ಡ್ ಇರುತ್ತೆ. ಇಂಥವ್ರಿಗೆ ಇದನ್ನ ಕೊಡುವಂತ ಪ್ರಾಡಕ್ಟ್. ಥೈರಾಯ್ಡ್ ಇರೋರಿಗೆ ಇದು ಇಷ್ಟು MG ಅಂತ ಕೊಟ್ಟಿರ್ತಾರೆ ಡಾಕ್ಟ್ರು. ಈ ಥೈರಾಯ್ಡ್ ತಗೊಳ್ಳೋದ್ರಿಂದ ಇದನ್ನ MG ನ ಕಡಿಮೆ ಮಾಡುತ್ತೆ. ಮತ್ತೆ ಇದು ಏನ್ ಟ್ಯಾಬ್ಲೆಟ್ಸ್ ತಗೋತಾ ಇದ್ದಾರ ಅದು ನಾರ್ಮಲ್ ಆಗಿ ಬಂದು ಡಾಕ್ಟರ್ ಹೇಳ್ತಾರೆ ಮತ್ತೆ ಸ್ಟಾಪ್ ಮಾಡಿ ನಿಮ್ಗೆ ಇಷ್ಟು ಇದು ಎಲ್ಲ ಥೈರಾಯ್ಡ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಮ್ಯಾಮ್, ಪೈಲೋಕಾಪ್ ಅಂತ ಫೈಲ್ಸ್ ಬಂದ್ಬಿಟ್ಟು ಈಗ ಇರೋರಿಗೆ ಈ ಪ್ರಾಡಕ್ಟ್ ನ ಪೈಲೋಕಾಪ್ ಅಂತ ನಾವು ಕೊಡ್ತಾ ಇದೀವಿ. ಈ ಪೈಲೋಕಾಪ್ ಬಂದ್ಬಿಟ್ಟು ಇದು ಫೈಲ್ಸ್ ಇರೋರಿಗೆ ಕೊಡ್ತೀವಿ. ಫೈಲ್ಸ್ ಇರೋರಿಗೆ ಕೊಡ್ತೀವಿ. ಇವಾಗ ನಾವು ಒಂದು ಡಾಕ್ಟರ್ ಹತ್ರ ಹೋಗ್ತಾರೆ ಫೈಲ್ಸ್ ಇರೋರು. ಅವ್ರಿಗೆ ಏನಪ್ಪ ಹೇಳ್ತಾರೆ ಡಾಕ್ಟರ್ ಅಂತಂದ್ರೆ, ಈಗ ನೀವು ಫೈಲ್ಸ್ ಇದೆ ಡಾಕ್ಟರ್ ಎಲ್ಲ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಪ್ರಾಡಕ್ಟ್ ಕೊಡಿದಾಗ ಅದು ಫೈಲ್ಸ್ ಅಲ್ಲಿ ಆಪರೇಷನ್ ವಿತೌಟ್ ಆಪರೇಷನ್ ಅಲ್ಲಿ ತಂದು ನಿಲ್ಸುತ್ತೆ. ಹೇಗಪ್ಪ ಅಂದ್ರೆ, ಈಗ ನೀವು ಡಾಕ್ಟರ್ ಏನ್ ಮಾಡ್ತಾರೆ ಫೈಲ್ಸ್ ನ ಬಂದ್ಬಿಟ್ಟು ಬರೀ ಒಂದು ಮೇಲೆ ಮೊಳಕೆ ಬಂದಿರೋದನ್ನ ಮಾತ್ರ, ಇವಾಗ ಆಲೂಗಡ್ಡೆಯಲ್ಲೆಲ್ಲ ಮೊಳಕೆ ಬರುತ್ತಲ್ಲ ಆ ತರ ಮೊಳಕೆ ಬಂದಿರೋದನ್ನ ಮಾತ್ರ ಕಟ್ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಪ್ರಾಡಕ್ಟ್ ಅಲ್ಲಿ ಆ ಮೊಳಕೆ ಎಲ್ಲ ಗಡ್ಡೆನೆ ಕರಗಿಸಿ ಮೋಷನ್ ಯೂರಿನ್ ತೆಗೆದು ಹಾಕಿ ನೀಟಾಗಿ ಯಾವುದೇ ವಿತೌಟ್ ಆಪರೇಷನ್ ಇಲ್ಲದೆ ಅದು ನಿಲ್ಸುತ್ತೆ. ನೆಕ್ಸ್ಟ್ ಮ್ಯಾಮ್, ಸ್ಟೋನೋಕಾಪ್ ಬಂದ್ಬಿಟ್ಟು ಸ್ಟೋನ್ಸ್ ಇರುತ್ತೆ. ನಾವು ಸ್ಟೋನ್ಸ್ ಇರುತ್ತೆ ಅಂದ್ಬಿಟ್ಟು ನಾವು ಇದನ್ನ ಸ್ಟೋನ್ ಏನ್ ತಿನ್ನಕ್ ಹೋಗಲ್ಲ. ಹಕ್ಕಿಗಳಲ್ಲೆಲ್ಲ ಮುಂಚೆ ಎಲ್ಲ ಹಕ್ಕಿಗಳಲ್ಲೆಲ್ಲ ಹಾರಿಸ್ಬೇಕಾದ್ರೆ ಪ್ರತಿಯೊಂದು ಇದು ಆರ್ಸಿ ಮಾಡ್ತಾ ಇದ್ರು. ಅವಾಗಾದ್ರೂ ಬೈ ಚಾನ್ಸ್ ಒಂದ್ ಕಲ್ಲು ಮಿಷನ್ ಇದಾಗ್ಬೋದು ಅಂತ ಹೇಳ್ಬೋದು. ಬಟ್ ಆದ್ರೆ ಇವಾಗ ಮಿಷಿನ್ಗಳಲ್ಲಿ ಎಲ್ಲಾ ತರನು ನೀಟಾಗಿ ಕ್ಲೀನ್ ಮಾಡಿ ಬರ್ತಾ ಇದೆ. ಯಾಕಪ್ಪ ಸ್ಟೋನ್ಸ್ ಆಗ್ತಾ ಇದೆ ಇವಾಗೆಲ್ಲ ತುಂಬಾ ಜನಕ್ಕೆ ಅಂತಂದ್ರೆ, ಟೆನ್ಷನ್ ಅಲ್ಲಿ ಅದು ಬಂದ್ಬಿಟ್ಟು ಒಂಥರ ಗಡ್ಡೆ ರೀತಿಯಲ್ಲಿ ಹಾಗೆ ಅದು ಕಲ್ಲಾಗಿ ಉತ್ಪತ್ತಿ ಆಗುತ್ತೆ. ಆ ಕಲ್ಲನ್ನ ಇದು ಅಂತ ಹೇಳ್ತೀವಿ. ಸ್ಟೋನ್ ಇರ್ಬೇಕಾದ್ರೆ ಅವರು ಗನ್ ಶೂಟ್ ಮಾಡ್ಬೇಕು ಅಂತ ಹೇಳ್ತಾರೆ ಡಾಕ್ಟ್ರು. ಬಟ್ ನಮ್ಮ ಪ್ರಾಡಕ್ಟ್ ಅಲ್ಲಿ ಯಾವುದೇ ತರ ಗನ್ ಶೂಟ್ ಇಲ್ಲ. ವಿತೌಟ್ ಗನ್ ಶೂಟ್ ಇಲ್ದೇನೆ ನಮ್ಮ ಪ್ರಾಡಕ್ಟ್ ನೀಟಾಗಿ ಸ್ಟೋನ್ ನ ಮಾಡಿ ಸ್ಟೋನ್ ಕಪ್ ತಗೊಳ್ಳೋದ್ರಿಂದ ಸ್ಟೋನ್ ನ ಕರಗಿಸಿ ಯೂರಿನ್ ಎಲ್ಲ ತೆಗೆದು ಪಾಸ್ ಮಾಡಿ ನೀಟಾಗಿ ಇಡುತ್ತೆ ನಮ್ಮ ಪ್ರಾಡಕ್ಟ್. ಯಾವುದೇ ತರ ಇದು ಗನ್ ಶೂಟ್ ಏನು ಬೇಡ, ಮೆಡಿಸಿನ್ ಯಾವ್ದು ಬೇಡ, ನೀಟಾಗಿ ಇದಿಡುತ್ತೆ. ಅಲರ್ಜಿ ಕಾಪ್ ಬಂದ್ಬಿಟ್ಟು ಇವಾಗ ಎಷ್ಟೋ ಜನಕ್ಕೆ ಕಸ ಗುಡಿಸ್ಬೇಕಾದ್ರೆ ಅಲರ್ಜಿ ಆಗ್ಲಿ ಅಥವಾ ಹೊಡಿಬೇಕಾದ್ರೆ ಅಲರ್ಜಿ ಆಗ್ಲಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಒಬ್ಬರಿಗೆ ಸೀನ್ ಮೇಲೆ ಸೀನ್ ಬರ್ತಾ ಇರುತ್ತೆ. ಎಷ್ಟೋ ಜನಕ್ಕೆ ತುಂಬಾ ಜನಕ್ಕೆ ಅಕ್ಷಿ ಅಂತ ಹೇಳ್ತಾನೆ ಇರ್ತಾರೆ. ಅಂತವ್ರಿಗೆ ಮತ್ತೆ ಸ್ಕಿನ್ ಅಲರ್ಜಿ ಇರುತ್ತೆ. ಒಬ್ಬೊಬ್ರಿಗೆ ನಾನ್ ವೆಜ್ ತಿಂದ್ರೇನೆ ನವೆ ಬರ್ತಾ ಇರುತ್ತೆ, ಬೈಯೆಲ್ಲನೂ ಪಿಂಪಲ್ಸ್ ಬರ್ತಾ ಇರುತ್ತೆ. ಅಂತವ್ರಿಗೆಲ್ಲಾನು ಈ ಅಲರ್ಜಿ ಕಾಪ್ ನ ಕೊಡೋದ್ರಿಂದ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಮ್ಯಾಮ್, ತ್ರಿಪುಲ ಅಂದ್ರೆ ನಾವು ಒಂದು ನಲ್ಲಿಕಾಯಿ ನೋಡಿದೀವಿ. ಇದರಲ್ಲಿ 3 ತರ ನಲ್ಲಿಕಾಯಿನ ಹಾಕಿ ಮಾಡಿದ್ದಾರೆ. ಈ ತ್ರಿಪುಲ ಬೆಟ್ಟದ ನಲ್ಲಿಕಾಯಿಂದ ಹಿಡಿದು ಪ್ರತಿ ಒಂದು ನಲ್ಲಿಕಾಯಿಗಳನ್ನ ಹಾಕಿ ಮಾಡಿದ್ದಾರೆ. ಇದು ಏನಪ್ಪಾ ಆಗುತ್ತೆ ಅಂದ್ರೆ ಜೀರ್ಣ ಶಕ್ತಿನ ಇದು ಜೀರ್ಣ ಶಕ್ತಿ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ, ಒಬ್ಬೊಬ್ಬರಿಗೆ ತುಂಬಾನೇ ಹೆಲ್ತ್ ಅಲ್ಲಿ ಗ್ಯಾಸ್ಟ್ರಿಕ್ ಜೀರ್ಣ ಆಗಲ್ಲ, ಒಂಥರ ಮಂದ ಆದಂಗಿರುತ್ತೆ. ಅಂತವ್ರಿಗೆ ಈ ಪ್ರಾಡಕ್ಟ್ ನ ನಾವು ಸೊಲ್ಯೂಷನ್ ಮಾಡ್ತೀವಿ. ಈ ತ್ರಿಪುಲದಿಂದ ಹಿಡಿದು ಬೆಟ್ಟದ ನಲ್ಲಿಕಾಯಿ ತಿನ್ನೋದ್ರಿಂದ ಮತ್ತೆ ರಕ್ತನ ಅದು ಇನ್ಕ್ರೀಸ್ ಮಾಡುತ್ತೆ. ತುಂಬಾ ಬ್ಲಡ್ ನ ಕ್ಲೀನ್ ಮಾಡಿ ನೀಟಾಗಿ ಇನ್ಕ್ರೀಸ್ ಮಾಡುತ್ತೆ ಈ ತ್ರಿಪುಲ ಬಂದ್ಬಿಟ್ಟು. ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಪ್ರತಿಯೊಬ್ರು ಇದನ್ನ ತಗೋಬಹುದು. ನೆಕ್ಸ್ಟ್ ಮ್ಯಾಮ್, ಬೇರಿ ಕಾಪ್ ಅಂತ ನಮ್ದ್ರಲ್ಲಿ ಬಂದ್ಬಿಟ್ಟು ಇವಾಗ ಬೇರಿ ಕಾಪ್ ಅಂತ ಬಿಟ್ಟಿದ್ದಾರೆ. ಬಟ್ ಬೇರಿ ಕಾಪ್ ಬಂದ್ಬಿಟ್ಟು ನಮ್ದ್ರ 82 ಫ್ರೂಟ್ಸ್ ನ ಒಂದು ಸಣ್ಣ ಹಣ್ಣುಗಳನ್ನು ಬಿಡದೆ ಎಲ್ಲಾ ತರ ಹಣ್ಣುಗಳನ್ನು ಹಾಕಿ 82 ಟೋಟಲ್ ಬ್ರೈನ್ ಕಾಪು. ಈಗ ಒಬ್ಬೊಬ್ರಿಗೆ ಎದ್ದಿದ ತಕ್ಷಣ ಹೆಡ್ ಅಟ್ಯಾಕ್ ಇರುತ್ತೆ, ಟೆನ್ಷನ್ಸ್ ಇರ್ತಾರೆ, ಮತ್ತೆ ಒಂಥರ ಬುದ್ಧಿಮಾಂದಕ ಇರುತ್ತೆ. ಅಂತವ್ರಿಗೆ ಈ ಬ್ರೈನ್ ಕಾಪ್ ನ ನಾವು ಸೊಲ್ಯೂಷನ್ ಮಾಡ್ತೀವಿ. ಈ ಬ್ರೈನ್ ಕಾಪ್ ಕುಡಿಯೋದ್ರಿಂದ ಅವ್ರಿಗೆ ಅರ್ಧ ತಲೆನೋವು ಅದೆಲ್ಲ ಇರುತ್ತಲ್ಲ, ಒಬ್ಬೊಬ್ರಿಗೆ ಎದ್ದಿದ ತಕ್ಷಣ ಒಂದು ಮಂಕ್ ಬಿದ್ದಂಗಿರುತ್ತೆ, ಅದೆಲ್ಲಾನು ಸರಿ ಹೋಗುತ್ತೆ. ಅಂತವ್ರಿಗೆ ನಾವು ಬ್ರೈನ್ ಕಾಪ್ ನ ಸೊಲ್ಯೂಷನ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾಮ್, ಕಾರ್ಬೋಕಾಪ್ ಬಂದ್ಬಿಟ್ಟು ಕ್ಯಾನ್ಸರ್ ಇರೋ ಪೇಷಂಟ್ ಗಳಿಗೆ ಕಾರ್ಬೋಕಾಪ್ ನ ಕೊಡ್ತೀವಿ. ಈ ಕಾರ್ಬೋಕಾಪ್ ಏನಪ್ಪಾ ಮಾಡುತ್ತೆ ಅಂದ್ರೆ, ಈಗ
ಮೂರನೇ ಸ್ಟೇಜ್ ಇಂದ ನಾಲ್ಕನೇ ಸ್ಟೇಜ್ ಇರೋರಿಗೆ ನಾವು ಮೂರನೇ ಸ್ಟೇಜ್ ಇರೋರಿಗೆ ಕೊಡ್ತಿದೀವಿ. ನಾಲ್ಕನೇ ಸ್ಟೇಜ್ ಇರೋರಿಗೆ ನಮ್ಮ ಪ್ರಾಡಕ್ಟ್ ನ ನಾವು ಇದ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಫಸ್ಟ್ ಸ್ಟೇಜ್ ಇಂದ ಹಿಡಿದು ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಇರೋರ್ಗು ಕಾರ್ಬೋಕಾಪ್ ನ ಕೊಟ್ಟಿದೀವಿ. ಎಷ್ಟೋ ಜನಕ್ಕೆ ಇವತ್ತು ಕೊಟ್ಟಿರೋರು ಇವತ್ತು ಯಾವ್ದು ಇವಾಗ ಕ್ಯಾನ್ಸರ್ ಗಳಿಗೆ ಇದೆ ಸೊಲ್ಯೂಷನ್ ಇಲ್ಲ ಅಂತ ಹೇಳ್ತಾ ಇದ್ದಿದ್ದು ಜನ ಇವತ್ತು ಕಾರ್ಬೋಕಾಪ್ ನಮ್ದು ಪ್ರಾಡಕ್ಟ್ ಬಿಟ್ಟಾಗಿಂದನು ಕ್ಯಾನ್ಸರ್ ಗೆ ಖಂಡಿತ ಸೊಲ್ಯೂಷನ್ ಇದೆ. ನಮ್ಮ ಕಾರ್ಬೋಕಾಪ್ ನ ಯೂಸ್ ಮಾಡಿ ಯಾವ್ದೇ ತರ ನಿಮ್ಗೆ ಕ್ಯಾನ್ಸರ್ ಇದ್ರು ಯಾರು ಎದುರ್ಕೊಳ್ಳೋಂಥದ್ದು ಏನು ಇಲ್ಲ. ಸೊ ಥರ್ಡ್ ಸ್ಟೇಜ್ ಇರೋರ್ ಗಂಟನ ನಾವು ಕಾರ್ಬೋಕಾಪ್ ನ ಸೊಲ್ಯೂಷನ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾಮ್, ನೋಣಿ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಈ ನೋಣಿ ಬಂದ್ಬಿಟ್ಟು 160 ಸೆಲ್ಸ್ ನ ನಮ್ಮ ಬಾಡಿನಲ್ಲಿ ಯೂಸ್ಫುಲ್ ಆಗಿ ಮಾಡುತ್ತೆ. ನೋಣಿ ಬಗ್ಗೆ ನೀವೆಲ್ಲಾನು ಕೇಳಿರ್ತೀರಾ, ಎಷ್ಟೋ ನೋಣಿಗಳಿರುತ್ತೆ. ಬಟ್ ಆ ಎಲ್ಲಾ ನೋಣಿಗಿಂತ ನಮ್ಮ ನೋಣಿ ತರ ಯಾವ್ದೂ ಸಹ ಬರಲ್ಲ. ಬಟ್ ಯಾಕಂದ್ರೆ ಇದರಲ್ಲಿ 160 ಸೆಲ್ಸ್ ನ ಓಪನ್ ಮಾಡುವಂತ ಒಂದು ಪ್ರಾಡಕ್ಟ್ ಅಂದ್ರೆ ಇದೊಂದು. ಮತ್ತೆ ಬ್ಲಡ್ ಗಳು ಮೈಯಲ್ಲಿ ಯಾರಿಗ್ ಬ್ಲಡ್ ಇರಲ್ವೋ ಮೇನ್ ಬ್ಲಡ್ ಇರ್ಬೇಕು, ಮತ್ತೆ ನಿದ್ದೆ ಚೆನ್ನಾಗ್ ಬರುತ್ತೆ, ಬ್ಲಡ್ ಇನ್ಕ್ರೀಸ್ ಆಗುತ್ತೆ, ಸುಸ್ತು ಅನ್ನೋದು ಇರೋದಿಲ್ಲ, ಲೇಸಿನೆಸ್ ಅನ್ನೋದು ಇರೋದಿಲ್ಲ. ಇವಾಗ ಒಬ್ಬೊಬ್ರು ಬೆಳಗ್ಗೆ ಎದ್ದ ತಕ್ಷಣ ಒಂದು ಏನೋ ಒಂದು ಇದನ್ನ ತಲೆನೋವು ಅಥವಾ ಶುಗರ್ ಅದು ಇದು ಅಂತ ಮಲಗಿರ್ತಾರೆ. ಬಟ್ ಅಂತವ್ರು ಬಂದ್ಬಿಟ್ಟು ಇವಾಗ ಲೇಸಿನೆಸ್ ಆಗಿರ್ತಾರೆ. ಅವ್ರಿಗೆಲ್ಲ ಮಾತ್ರೆ ಕುಡ್ದಿ ಏನಾಗುತ್ತೆ ಲೇಸಿನೆಸ್ ಆಗಿರುತ್ತೆ. ಕೆಲಸ ಮನೆಯಲ್ಲಿ ಆಮೇಲೆ ಮಾಡ್ಕೊಳ್ಳೋಣ ಬಿಡು, ಆಮೇಲೆ ಸ್ವಲ್ಪ ದಿನ ಟೈಮ್ ಇದೆ, ಇನ್ನು ಸ್ವಲ್ಪ ಬಿಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾರೆ. ಸೊ ಅದೇ ನಮ್ಮ ನೋಣಿ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಕ್ ಬಿಡಲ್ಲ. ಏನಾದ್ರೂ ಒಂದ್ ಇವತ್ತೆಲ್ಲಾನು ಕೆಲಸ ಮಾಡ್ತಾ ಇರ್ಬೇಕು ಅಂತ ಇವತ್ತೆಲ್ಲಾನು ಆಕ್ಟಿವ್ ಆಗಿ ಇಡುತ್ತೆ ನಮ್ಮ ಇದನ್ನ. ನಾವ್ ಎಷ್ಟೇ ಏನಾಯ್ತು ನಮ್ಗೆ ಸುಸ್ತು ಅಂತ ಅನ್ಸೋದಿಲ್ಲ, ಎನರ್ಜಿ ಚೆನ್ನಾಗ್ ಕೊಡುತ್ತೆ. ಕೈ ಕಾಲು ನಡೆಯೋದಕ್ಕಾಗ್ಲಿ ಯಾವುದೇ ಒಂದು ಮೈಕೈ ನೋವಾಗ್ಲಿ ಯಾವ್ದು ಪ್ರತಿ ಒಂದು ಏನು ಇರೋದಿಲ್ಲ ನೋಣಿನ. ಯಾರ್ ಬೇಕಾದ್ರೂ ನೋಣಿನ ಆರಾಮಾಗಿ ತಗೋಬಹುದು. ನೆಕ್ಸ್ಟ್ ಮ್ಯಾಮ್, ನೋಣಿ ಆಗಿನ ಕಾಲದಲ್ಲೆಲ್ಲ ರಾಜ ರಾಣಿ ಅವರು ಕುಡಿತಾ ಇದ್ದಿದ್ದು. ಬಟ್ ಆದ್ರೆ ಇವಾಗ ಅಂತ ಪ್ರಾಡಕ್ಟ್ ಇವಾಗ ನಮಗ್ ಸಿಗ್ತಾ ಇದೆ, ನಾವೇ ಪುಣ್ಯವಂತರು ಅಂತ ಹೇಳ್ಬೇಕು. ಅಲೋವೆರಾ ಜ್ಯೂಸ್. ಅಲೋವೆರಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಮನೆ ಮುಂದೆ ಅಲೋವೆರಾ ಹಾಕೊಂಡು ನೀವು ಅದನ್ನ ತಗೊಂಡ್ ಏನ್ ಮಾಡ್ತೀರಾ, ಕಟ್ ಮಾಡ್ಬಿಟ್ಟು ಫೇಸ್ ಹಾಕೊಳ್ಳೋದು, ಹೇರ್ ಹಾಕೊಳ್ಳೋದು ಎಲ್ಲಾನು ಮಾಡ್ತಾ ಇರ್ತೀರಾ. ಸೊ ಅಷ್ಟೊಂದು ಕಷ್ಟಪಡೋದು ಏನು ಇಲ್ಲ. ನಮ್ಮ ಪ್ರಾಡಕ್ಟ್ ಅಲ್ಲಿ ಎಲ್ಲಾನು ಅಲೋವೆರಾ ಹಾಕಿ ಜ್ಯೂಸ್ ನ ಮಾಡ್ಕೊಟ್ಟಿದ್ದಾರೆ. ಸೊ ಈ ಅಲೋವೆರಾ ಬಂದ್ಬಿಟ್ಟು ನೀವು ಕುಡಿದ ನಮ್ಗೆ ಇವಾಗ ಸ್ಕಿನ್ ಗ್ಲೋನೆಸ್ ಬರುತ್ತೆ, ಹೇರ್ ಗ್ರೋತ್ ಕಡಿಮೆ ಆಗುತ್ತೆ, ಅಂದ್ರೆ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ನಾವು ಅಲೋವೆರಾನ ಚೂಸ್ ಮಾಡ್ತೀವಿ. ಫೇಸು ಮತ್ತೆ ಸ್ಕಿನ್ ಎಲ್ಲಾನು ಚೆನ್ನಾಗಿರುತ್ತೆ, ಯಾವುದೇ ತರ ಅಲರ್ಜಿನೂ ಆಗೋದಿಲ್ಲ. ಅಲೋವೆರಾ ಬಂದು ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮ್ಯಾಮ್, ಪಂಚತುಳಸಿನೂ ನೋಣಿ ತರ ಹೇಳ್ಬೇಕಾದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ನಾವೆಲ್ಲ ಕೆಲವೊಬ್ರು ಕೇಳಿರೋದು ಇದು ಎರಡೇ ತುಳಸಿ ಕೇಳಿರ್ತೀರಾ, ಕೃಷ್ಣ ತುಳಸಿ ಅಂತ. ಇದರಲ್ಲಿ ರಾಮ ಶ್ಯಾಮ ತುಳಸಿ ಅಂತ ಮತ್ತೆ ಕೃಷ್ಣ ತುಳಸಿ ಎಲ್ಲಾನು ಹಾಕಿ 5 ತರ ತುಳಸಿಗಳನ್ನ ಹಾಕಿ ಮಾಡಿರೋಂತ ಪ್ರಾಡಕ್ಟ್. ಇದು ಏನಪ್ಪಾ ಮಾಡುತ್ತೆ ಅಂತಂದ್ರೆ, ಇದು ಬಂದ್ಬಿಟ್ಟು ಒಂದು ಡ್ರಾಪ್ ಹಾಕಿದ್ರೆ ಸಾಕು, ಮುಚ್ಚಳ ಓಪನ್ ಮಾಡ್ತಾ ಇದ್ದಂಗೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಇದು ಕುಡಿಯೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಇದು ಬಾಟಲ್ಗೆ 1 ಲೀಟರ್ ವಾಟರ್ ಬಾಟಲ್ಗೆ ನೀರ್ ತಗೊಂಡು ನೀವು ಒಂದು 3 ಡ್ರಾಪ್ ನೀರು ಅಥವಾ 2 ಡ್ರಾಪ್ ನೀರ್ನ ತಗೊಂಡು ಆರಾಮಾಗಿ ಇಟ್ಕೊಂಡ್ಬಿಟ್ರೆ, ಯಾವಾಗ ನಿಮ್ಗೆ ನೀರೆಲ್ಲ ಕುಡಿಸ್ಬೇಕು ಅನ್ಸುತ್ತೋ ಅವಾಗೆಲ್ಲ ಇದನ್ನ ಕುಡಿತಾ ಇರಿ. ಪಂಚ ತುಳಸಿ ಡ್ರಾಪ್ ನ ಎಲ್ಲೇ ಹೋದ್ರೇನೋ ಅದನ್ನ ಕ್ಯಾರಿ ಮಾಡಿ. ಏನಂದ್ರೆ ಯಾರ ಹತ್ರನು ಇವಾಗ ಹೋಗ್ಬೇಕಾದ್ರೆ ನಾವು ಎಲ್ಲಾರು ಹೋಗ್ತಿವಿ, ಒಬ್ರಿಗೆ ಯಾರೋ ಕೆಮ್ತಾರೆ, ಒಬ್ರು ಸೀನ್ತಾರೆ, ಏನೋ ಒಂದ್ ಇದಿರುತ್ತೆ ಅವ್ರಿಗೆ. ಸೊ ಅಂತವ್ರಿಗೆ ನೋಡ್ಬಿಟ್ಟು ಇವ್ರು ಕೆಮ್ತಾ ಇದ್ರಲ್ಲ, ಈ ತರ ಸೀನ್ತಾ ಇದ್ರಲ್ಲ, ಇದು ನಮ್ಗ್ ಬಂದ್ಬಿಡತ್ತೆ ಅಥವಾ ಅಟ್ಯಾಕ್ ಆಗುತ್ತೆ ಅಂತ ಏನೋ ಇದೆ ಆತರ ಯೋಚನೆ ಪಡೋದೇ ಬೇಕಾಗಿಲ್ಲ. ಯಾವ ಭಯನೂ ಇರಲ್ಲ. ಎಲ್ಲೇ ನೀವು ಹೋದ್ರೇನು ಏನೇ ಇದ್ರೇನು ಇದನ್ನ ತುಳಸಿ ಡ್ರಾಪ್ ನ ತಗೊಂಡೋಗಿ ಆರಾಮಾಗಿ ಕುಡೀರಿ. ಯಾರ್ ಕೆಮ್ಮಿದ್ರೇನು ಏನೇ ಸೀನಿದ್ರೇನು ಯಾರಿಗೂ ನಮ್ಮದ್ರಿಗೆ ಅಟ್ಯಾಕ್ ಆಗಲ್ಲ. ಮತ್ತೆ ಇದು ಬಂದ್ಬಿಟ್ಟು ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ಯಾಕಪ್ಪ ಅಂದ್ರೆ ಇದನ್ನ ಬಂದ್ಬಿಟ್ಟು ನೀವು ಮನೆಯಲ್ಲಿ ಮನೆ ಹೊಸದಕ್ ಸಹ ಇದನ್ನ ಯೂಸ್ ಮಾಡೋಬಹುದು. ಪ್ರಾಡಕ್ಟ್ ನ ಇದನ್ನ ತುಳಸಿ ಡ್ರಾಪ್ ನ ಬಂದ್ಬಿಟ್ಟು ಮನೆಗೆ ಇದ್ ಮಾಡಕ್ಕೂ ಯೂಸ್ ಮಾಡ್ಬೋದು. ಮತ್ತೆ ಶೀತ ಕೆಮ್ಮು ಏನೇ ಇತ್ತು ಅಂದ್ರೆ ನೆಗಡಿ ಏನೇ ಇತ್ತು ಅಂದ್ರೆ ಪ್ರತಿ ಒಂದನ್ನು ಹೋಗ್ಲಾಡ್ಸುತ್ತೆ ತುಳಸಿ ಡ್ರಾಪ್. ಒಬೇಕಾಪ್ ಮ್ಯಾಮ್, ಒಬೇಕಾಪ್ ಬಂದ್ಬಿಟ್ಟು ನಮ್ಮ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿ ಇದು ಕೊಲೆಸ್ಟ್ರಾಲ್ ಕೊಬ್ಬಿನಾಂಶ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲಾನು ತೆಗೆದಿ ಹಾಕುತ್ತೆ. ಮತ್ತೆ ಇದು ಏನಪ್ಪಾ ಮಾಡುತ್ತೆ ಅಂದ್ರೆ, ನಮ್ಗೆ ಇವಾಗ ಕೊಲೆಸ್ಟ್ರಾಲ್ ಇರೋದನ್ನ ಬಾಡಿನಲ್ಲಿ ನಾವ್ ಇವಾಗ ನುಗ್ಗೆ ಸೊಪ್ಪು ಅದು ಇದು ತಿಂತಾ ಇರ್ತೀವಲ್ಲ, ಸೊ ಅದೇ ತರ ನಮ್ಮ ಪ್ರಾಡಕ್ಟ್ ಅಲ್ಲಿ ಎಲ್ಲಾ ತರ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದಾರೆ ಒಬೇಕಾಪ್ ಅಲ್ಲಿ. ಹಂಗಾಗಿ ವೆಯ್ಟ್ ಲಾಸ್ ಗೆ ತುಂಬಾನೇ ಸಪೋರ್ಟ್ ಮಾಡುತ್ತೆ ನಮ್ಮ ಪ್ರಾಡಕ್ಟ್. ನೆಕ್ಸ್ಟ್ ಮ್ಯಾಮ್, ನಮ್ದ್ರಲ್ಲಿ ಅದೇ
ನಮ್ದ್ರಲ್ಲಿ ಅದೇ ತರ ಬ್ಯೂಟಿ ಪ್ರಾಡಕ್ಟ್ಸ್ ಸಹ ಇದೆ. ಇಷ್ಟೊಂದು ಹೆಲ್ತ್ ಪ್ರಾಡಕ್ಟ್ ಹೇಳಿದೆ, ಇವಾಗ ಬ್ಯೂಟಿ ಪ್ರಾಡಕ್ಟ್ಸ್ ಸಹ ಇದೆ. ಕೆಲವೊಬ್ರು ಕೇಳ್ತಾ ಇರೋರು ಬ್ಯೂಟಿ ಪ್ರಾಡಕ್ಟ್ ಇಲ್ವಾ ಮೇಡಮ್ ನಿಮ್ದ್ರಲ್ಲಿ, ಬ್ಯೂಟಿ ಪ್ರಾಡಕ್ಟ್ ಇದ್ರೆ ಯಾವ್ದಾರ ಹೇಳಿ ಅಂತ. ಇವಾಗ ತುಂಬಾ ಜನ ಯಾವ್ದಕ್ಕೆ ಗಮನ ಕೊಡ್ತಾರೆ ಅಂದ್ರೆ ಬ್ಯೂಟಿಗಳಿಗೆ ಇದನ್ನ ಕೊಡ್ತಾರೆ, ಸಾಥ್ ಕೊಡ್ತಾರೆ. ಸೊ ಹಂಗಾಗಿ ತುಂಬಾ ಜನ ಕೇಳೋರು. ಅದೇ ತರಾನೇ ನಮ್ಮ ಕಂಪ್ನಿನಲ್ಲೂ ಸಹ ಬಿಟ್ಟಿದ್ದಾರೆ ನಮ್ಮ MD ಸರ್ ಅವರು. ಹರ್ಬಲ್ ಬಾತ್ ಬಾರ್ ಅಂತ ಬಿಟ್ಟಿದ್ದಾರೆ. ಹರ್ಬಲ್ ಬಾತ್ ಬಾರ್ ಬಂದ್ಬಿಟ್ಟು ನಮ್ಮ ಸ್ಕಿನ್ ಗಳನ್ನ ಗ್ಲೋನೆಸ್ ಕೊಡುತ್ತೆ, ಸಾಫ್ಟ್ ಆಗಿ ಮಡಗುತ್ತೆ, ಸ್ಮೂತ್ ಆಗಿ ಮಡಗುತ್ತೆ. ನಾವು ದಿನಾನು ಫೇಸ್ಗೆ ಒಬ್ಬೊಬ್ರು ಹಾಲಿನ ಕೆನೆ, ಮೊಸರು ಅದೆಲ್ಲ ಏನೇನೋ ಹಾಕೊಂಡು ಎಲ್ಲ ಇದ್ ಮಾಡ್ಕೊಳ್ಳೋರು. ಅದೆಲ್ಲ ಅಷ್ಟು ಕಷ್ಟನೇ ಬೇಡ ಅಂತ ಹೇಳ್ಬಿಟ್ಟು ನಮ್ಮ MD ಸರ್ ಅವರು ಒಂದು ಸೋಪ್ ನ ಹರ್ಬಲ್ ಬಾತ್ ಬಾರ್ ಅಂತ ಬಿಟ್ಟಿದ್ದಾರೆ. ಅದೊಂದು ಬಾತ್ ಬಾರ್ ಅಲ್ಲೇನೆ ಪ್ರತಿ ಒಂದು ಇಂಗ್ರೀಡಿಯೆಂಟ್ಸ್ ಇದೆ ಎಲ್ಲಾನು. ಅದು ಸ್ಮೂತ್ ಆಗಿ ಸಾಫ್ಟ್ ಆಗಿ ಸ್ಕಿನ್ ಗ್ಲೋನೆಸ್ ಆಗಿ ಚೆನ್ನಾಗಿ ಮಡಗುತ್ತೆ, ಯಾವುದೇ ತರ ಪಿಂಪಲ್ಸ್ ಇದನ್ನು ಹೋಗ್ಲಾಡ್ಸುತ್ತೆ. ನೆಕ್ಸ್ಟ್ ಮ್ಯಾಮ್. ಡೆಂಟೋ ಟೂತ್ ಪೇಸ್ಟ್, ಇದ್ರ ಬಗ್ಗೆ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ಇದರಲ್ಲಿ 15 ತರಾನು ವರ್ಕ್ ಆಗುತ್ತೆ ಇದೊಂದು ಪ್ರಾಡಕ್ಟ್. ಇವಾಗ ಕೆಲವೊಬ್ರು ನೀವು ಹೇಳ್ಬಹುದು, ನೀವು ಟೂತ್ ಪೇಸ್ಟ್ ನ ಬರೀ ಬ್ರಷ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತೀರಾ ಅಂತ ಹೇಳ್ತೀರಾ ಅಲ್ವಾ. ಸೊ ನಮ್ಮ ಪ್ರಾಡಕ್ಟ್ ಅಲ್ಲಿ ಬರೀ ಟೂತ್ ಪೇಸ್ಟ್ ನಾವು ಬ್ರಷ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡಕ್ ಇದಿಲ್ಲ, ಕೆಲವೊಂದು ಎಲ್ಲಾ ತರನು ವರ್ಕ್ ಮಾಡತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ಪಿಂಪಲ್ಸ್ ಗಳಿಗೆ ನಾವು ನಮ್ಮ ಎಲ್ಲರೂ ಫೇಸ್ ಅಲ್ಲಿ ಒಂದು ಬ್ರಷ್ ಮಾಡಿದ್ರೆ ನಮ್ಗೆ ಹಲ್ಲುಗಳು ಸ್ಮೆಲ್ ಬರಲ್ಲ, ದವಡೆಗಳಲ್ಲಿ ಚರ್ಮ ಬೆಳೆದಿರುತ್ತೆ, ಮತ್ತೆ ಬ್ಲಡ್ ಗಳು ಬರ್ತಾ ಇರತ್ತೆ. ಎಲ್ಲ ಪ್ರತಿ ಒಂದು ಏನೇ ಇತ್ತು ಅಂದ್ರೇನು ಎಲ್ಲಾನು ನಮ್ಮ ಬ್ರಷ್ ಮಾಡ್ಬೇಕಾದ್ರೆ ಎಲ್ಲಾನು ಇದಾಗುತ್ತೆ. ಮತ್ತೆ ಹಲ್ಲುಗಳನ್ನ ಸ್ಟ್ರೆಂತ್ ಆಗಿ ಗಟ್ಟಿ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ಇದು ತುಂಬಾ ಗಟ್ಟಿಯಾಗಿ ಮಡಗುತ್ತೆ ಹಲ್ಲುಗಳನ್ನ. ಮತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಎಲ್ಲಾರು ಪಿಂಪಲ್ಸ್ ಇದ್ರೆ ಫೇಸ್ ಗಳಲ್ಲಿ, ಎಲ್ಲಾರು ಫೇಸ್ ಗಳಲ್ಲೆಲ್ಲ ಪಿಂಪಲ್ಸ್ ಇದ್ರೆ ಇದು ಪಿಂಪಲ್ಸ್ ಇರೋ ಜಾಗದಲ್ಲಿ ಸ್ವಲ್ಪ ಹಚ್ಕೊಂಡ್ರೆ ಎಲ್ಲ ನೀಟಾಗಿ ಆ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತೆ ಈ ಮೊಡವೆಗಳಿಗೆ ಇದ್ರೆ ಮೊಡವೆ ಜಾಗದಲ್ಲೂ ಸಹ ಹಚ್ಬೋದು. ಈಗ ಕೆಲವೊಬ್ರು ಬಿದ್ದಿ ಗಾಯ ಮಾಡ್ಕೊಂಡ್ ಬಂದಿರ್ತಾರೆ, ಮತ್ತೆ ಇವಾಗ ನಾವು ಅದಕ್ಕೂ ಸಹ ಹಚ್ಬೋದು. ಇದು ಇನ್ನೊಂದು ಏನಾದ್ರು ಸುಟ್ಟಿರೋ ಗಾಯ ಇರ್ಬೇಕಾದ್ರೆ, ಇವಾಗ ಏನಾದ್ರು ನಾವ್ ಅಡಿಗೆ ಮಾಡ್ಬೇಕಾದ್ರೆ ಎಣ್ಣೆ ಸಿಡ್ಕೊಳ್ಳುತ್ತೆ ನಮ್ಮ ಮೈ ಮೇಲೆ ಅಥವಾ ಕೈ ಮೇಲೆ, ಎಲ್ಲರೂ ಎಣ್ಣೆ ಸಿಡ್ಕೊಂಡಾಗ ಆ ಎಣ್ಣೆ ಸಿಡಿದಾಗ ತಕ್ಷಣ ನಮ್ಮ ಪೇಸ್ಟ್ ನ ಹಚ್ಚಿ, ಯಾವುದೇ ತರ ಒಂದು ಮಾರ್ಕ್ ಇರೋದಿಲ್ಲ, ಯಾವುದೇ ತರನು ನಿಮ್ಗೆ ಗುಬ್ಬೆಗಳು ಯಾವ್ದನ್ನು ಸಹ ಬರಲ್ಲ, ಯಾವುದೇ ತರ ಇನ್ಫೆಕ್ಷನ್ ಆಗೋದಿಲ್ಲ. ಆ ತರ ನಮ್ದು ಪ್ರಾಡಕ್ಟ್ ಇಷ್ಟು ಒಂದು ಸಮಸ್ಯೆಗೂ ಕ್ಲಿಯರ್ ಮಾಡುತ್ತೆ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಇದು ಒಂದು ಗ್ಯಾಸ್ಟ್ರಿಕ್ ಗಳಿಗೆ ಸಪೋರ್ಟ್ ಮಾಡುತ್ತೆ. ಗ್ಯಾಸ್ಟ್ರಿಕ್ ಇದ್ದವರು ಒಂದೇ ಒಂದು ಇಷ್ಟು ಒಂದು ಹಣೆ ಬಟ್ಟಷ್ಟು ಅಷ್ಟೇನೆ ಒಂದಿಷ್ಟು ಬಿಸಿನೀರಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಇದನ್ನ ತಿನ್ನಿ, ಏನೂ ಆಗಲ್ಲ. ಯಾಕಂದ್ರೆ ಇದು ದಿನನಿತ್ಯ ನಾವು ತಿನ್ನೋ ಪದಾರ್ಥದಿಂದ ಮಾಡಿರೋದ್ರಿಂದ ನಮ್ಗೆ ಯಾವುದೇ ತರ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಟೂತ್ ಪೇಸ್ಟ್ ಅಲ್ಲಿ ಯಾವುದೇ ನಮ್ಮ ಪ್ರಾಡಕ್ಟ್ ಅಲ್ಲಿ ಯಾವುದೇ ತರ ಕೆಮಿಕಲ್ ಮಿಶ್ರಣ ಇಲ್ದಿರೋದ್ರಿಂದ ನಾವು ಆರಾಮಾಗಿ ನಾವು ಸೈಡ್ ಎಫೆಕ್ಟ್ ಯಾವ್ದು ಇಲ್ಲ ಅಂದ್ಬಿಟ್ಟು ನಾವು ಆರಾಮಾಗಿ ಗ್ಯಾಸ್ಟ್ರಿಕ್ ಸಹ ಇದನ್ನ ಪ್ರಾಡಕ್ಟ್ ನ ಇದ್ ಮಾಡ್ತೀವಿ. ಇಷ್ಟು ಟೂತ್ ಪೇಸ್ಟ್ ಗ್ಯಾಸ್ಟ್ರಿಕ್ ಬಂದಾಗ ಇಮಿಡಿಯೇಟ್ ಆಗಿ ನೀವು ತಗೋಬಹುದು, ಏನು ತೊಂದರೆ ಇಲ್ಲ. ಮತ್ತೆ ಬ್ರಷ್ ಮಾಡೋದಕ್ಕೆಲ್ಲಾನು ಯೂಸ್ ಆಗುತ್ತೆ. ಇಷ್ಟೊಂಥರ ಹೆಲ್ಪ್ ಮಾಡೋದಕ್ಕೆ ಇದು ತುಂಬಾ ಚೆನ್ನಾಗಿದೆ. ಇದು ಟೂತ್ ಪೇಸ್ಟ್ ಎಲ್ಲರೂ ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಮ್ಯಾಮ್. ಹೇರ್ ಕ್ಲೆನ್ಸರ್. ನಾವ್ ಇವಾಗ ಬೇರೆ ಬೇರೆ ಶಾಂಪುಗಳೆಲ್ಲ ಹಾಕ್ಬಿಟ್ಟು ನಮ್ಮ ಕೂದಲುಗಳನ್ನ ಹಾಳು ಮಾಡ್ಕೋತೀವಿ, ಮತ್ತೆ ಕೂದಲುಗಳು ಕವಳು ಹೊಡಿತದೆ, ಪ್ರತಿ ಒಂದು ಇದಾಗುತ್ತಲ್ವಾ. ಸೊ ಹಂಗಾಗಿ ನಮ್ಮ ಹೇರ್ ಕ್ಲೆನ್ಸರ್ ಯಾವ್ದಾದ್ರು ಶಾಂಪು ಯೂಸ್ ಮಾಡೋಂಗಿಲ್ಲ. ನಮ್ದು ಆಯುರ್ವೇದಿಕ್ ಇರೋದ್ರಿಂದ ನ್ಯಾಚುರಲ್ ಆಗಿದೆ ಕ್ಲೆನ್ಸರ್ಸ್, ಆರಾಮಾಗಿ ಯೂಸ್ ಮಾಡ್ಬೋದು. ಹಂಗಾಗಿ ಹೇರ್ ಗ್ರೋತ್ ಯಾವ್ದು ಆಗೋದಿಲ್ಲ. ಬೇರೆ ಬೇರೆ ಹಾಕೋದ್ರಿಂದ ಕೂದಲುಗಳೆಲ್ಲ ಉದುರುತ್ತೆ. ಬಟ್ ನಮ್ದು ಆಯುರ್ವೇದಿಕ್ ಇರೋದ್ರಿಂದ ಕೂದಲುಗಳು ಉದುರದೆ ಸಪೋರ್ಟ್ ಮಾಡುತ್ತೆ. ಮತ್ತೆ ಹರ್ಬಲ್ ಹೇರ್ ಆಯಿಲ್ ಅಂತ ಇದೆ, ನಮ್ಗಂತೂ ಎಷ್ಟೇ ಹರ್ಬಲ್ ಹೇರ್ ಆಯಿಲ್ ಅಂತೂ ಹೇಳಕ್ಕೆ ತುಂಬಾ ಇದಾಗುತ್ತೆ. ಯಾಕೆ ಅಂದ್ರೆ ನಮ್ಮ ಮನೆಯಲ್ಲಿ ಹೇರ್ ಆಯಿಲ್ ಗಳು ಸ್ಟಾಕ್ ಇರೋದಿಲ್ಲ. ಎಷ್ಟಾದ್ರು ನಾವು ಆರ್ಡರ್ ಹಾಕ್ಲಿ ಹೇರ್ ಆಯಿಲ್ ಓಡೋದು ಜಾಸ್ತಿ. ಪೇಸ್ಟ್ ಅದೆಲ್ಲ ಚೆನ್ನಾಗಿ ಎಲ್ಲಾ ಪ್ರಾಡಕ್ಟ್ ಓಡುತ್ತೆ, ಅದ್ರಲ್ಲಿ ಹೇರ್ ಆಯಿಲ್ ಅಂತೂ ತುಂಬಾ ಚೆನ್ನಾಗಿ ನನ್ನ ಮಗಳಿಗೆ ಕೂದಲುಗಳಂತೂ ಚೆನ್ನಾಗಿ ಬಂದಿದೆ. ನಮ್ಗಳಿಗೂ ಕೂದಲು ಎಲ್ಲ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಯಾವುದೇ ತರ ಕೂದಲು ಉದುರೋದಿಲ್ಲ ಇದ್ರಲ್ಲಿ. ನೀವು ಆಯುರ್ವೇದಿಕ್ ಇರೋದ್ರಿಂದ ಅದು ಸಹ ನೀವು ನೋಡ್ಬೋದು, ಬಾಟಲ್ ಓಪನ್ ಮಾಡಿದಾಗ ಗ್ರೀನ್ ಕಲರ್ ಎಲ್ಲ ಬಾಟಲ್ ಇರುತ್ತೆ, ಬಟ್ ಆಯಿಲ್ ಅಷ್ಟೇ ತರ ಸ್ಮೆಲ್ ಇರುತ್ತೆ. ವಿಲೇದೆಲೆಯಿಂದ ಹಿಡಿದು ಪ್ರತಿ ಒಂದು ಹಾಕಿ ದಾಸವಾಳದಿಂದ ಹಾಕಿ ಮಾಡಿರ್ತಾರ. ಇದೊಂದು ಹೇರ್ ಆಯಿಲ್ ಇರೋದ್ರಿಂದ ಒಂಥರ ಸ್ಮೆಲ್ ಗಮ್ ಅಂತ ಇರುತ್ತೆ, ಅಷ್ಟೇ ತರ ಚೆನ್ನಾಗಿರುತ್ತೆ. ಕೂದಲು ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಮ್ಯಾಮ್. ಹರ್ಬಲ್ ಫೇಸ್ ವಾಶ್. ಈಗ ಬೇರೆ ಬೇರೆ ಪ್ರಾಡಕ್ಟ್ ಅಲ್ಲಿ ಫೇಸ್ ವಾಶ್ ಅದು ಇದು ಅಂತ ಐತೆ, ಬಟ್ ನಮ್ದ್ರಲ್ಲಿ ಬಂದ್ಬಿಟ್ಟು ನ್ಯಾಚುರಲ್ ಇರೋದ್ರಿಂದ, ಹರ್ಬಲ್ ಬಂದ್ಬಿಟ್ಟು ಮೇನ್ ಇರೋದ್ರಿಂದ ಯಾವುದೇ ತರ ನಮ್ಮ ಹರ್ಬಲ್ ಫೇಸ್ ವಾಶ್ ಅಲ್ಲಿ ಫೇಸ್ ವಾಶ್ ಮಾಡಿದಾಗ ಯಾವುದೇ ತರ ಪಿಂಪಲ್ಸ್ ಯಾವ್ದನ್ನು ಇರೋದಿಲ್ಲ. ನೀಟಾಗಿ ಪಿಂಪಲ್ಸ್ ಬರೋದಕ್ಕೆ ಬಿಡದೇ ಇಲ್ಲ, ಅದು ಸಪೋರ್ಟ್ ಮಾಡುತ್ತೆ. ಪಿಂಪಲ್ಸ್ ಗಳು ಯಾವ್ದು ಇರೋದಿಲ್ಲ, ಮತ್ತೆ ಕಳೆಗಳು ಮಾರ್ಕ್ಗಳು ಯಾವ್ದೇ ಇತ್ತು ಅಂದ್ರೆ ನೀಟಾಗಿ ಕ್ಲೀನ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಬಂದು ಬೇರಿ ಕಾಪ್ ಅಂದ್ರೆ ಎಲ್ಲಾ ತರ ಹಣ್ಣುಗಳನ್ನು ಬೆರಿಕೆ ಮಾಡಿ ಮಾಡಂತರ ಪ್ರಾಡಕ್ಟ್ ಇದು.
ಇದು ಏನಪ್ಪಾ ಅಂದ್ರೆ 82 ಪ್ರಾಡಕ್ಟ್ಸ್, 82 ಹಣ್ಣುಗಳೈತೆ ಈ ಒಂದು ಪ್ರಾಡಕ್ಟ್ ಅಲ್ಲಿ. ಈ ನೋಣಿಗಿಂತ ಇದು ಹೆಚ್ಚು ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇದು ಇಷ್ಟೊಂದ್ ತರ ಹಣ್ಣುಗಳು ಇಂದ ಮಾಡಿರೋದ್ರಿಂದ ಪ್ರಾಡಕ್ಟ್ ಒಂದೊಂದು ಹಣ್ಣುಗಳು ಅಂದ್ರೆ ಚಿಕ್ಕ ಚಿಕ್ಕ ಒಂದು ಸಣ್ಣ ಸಣ್ಣ ಹಣ್ಣುಗಳು ಸಹ ಬಿಟ್ಟಿಲ್ಲ. ಪ್ರತಿ ಒಂದು ಹಣ್ಣುಗಳು, ಯಾಕಂದ್ರೆ ಇವಾಗ ದಿನಾನು ನಾವು ಒಂದೊಂದು ಹಣ್ಣು, ಅಮ್ಮಮ್ಮ ಅಂದ್ರೆ 2 ಹಣ್ಣು 3 ಹಣ್ಣು ತಿಂತೀವಿ ಅಷ್ಟೇನೆ ಅಲ್ವಾ. ದಿನ ಅದೇ ಹಣ್ಣು ಅದೇ ಇದನ್ನ ನಾವು ತಿನ್ನಕ್ ಆಗಲ್ಲ. ಅಷ್ಟೊಂದು ಒಂದು 82 ಅದ್ಲ ಒಂದ್ 10 ಹಣ್ಣು ಸಹ ನಾವು ತಿನ್ನಕ್ ಆಗಲ್ಲ ದಿನಾನು. ಬಟ್ ಆದ್ರೆ ನಮ್ಮ ಕಂಪ್ನಿನಲ್ಲಿ 82 ಪ್ರಾಡಕ್ಟ್ಸ್ ನ ಕೊಟ್ಟಿ ಎಲ್ಲ ಹಾಕಿ ಮಾಡಿರೋಂತ ಪ್ರಾಡಕ್ಟ್ ಇದು. ಇದ್ರಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ನಮ್ಗೆ ಆಯಾಸ ಅನ್ನೋದೆಲ್ಲ ಕಡಿಮೆ ಆಗುತ್ತೆ, ಬ್ಲಡ್ ಇನ್ಕ್ರೀಸ್ ಆಗುತ್ತೆ, ಸುಸ್ತು ಅನ್ನೋದೇ ಯಾವ್ದು ತರ ಇರೋದಿಲ್ಲ, ಆಕ್ಟಿವ್ ಆಗಿರ್ತೀವಿ. ವೆರಿ ಕಪ್. ಇನ್ನೊಂದು ಹೇಳಕ್ಕೆ ಇಷ್ಟ ಪಡ್ತೀನಿ ಏನಂದ್ರೆ, ಇದನ್ನ ಸಣ್ಣ ಸಣ್ಣ ಹಣ್ಣುಗಳೆಲ್ಲಾನು ಪ್ರತಿಯೊಂದು ಹಾಕಿ ಮಾಡಿರೋದ್ರಿಂದ ಈ ಪ್ರಾಡಕ್ಟ್ ಅಲ್ಲಿ ನಮ್ಮ ಕಣ್ಣುಗಳು ಚೆನ್ನಾಗಿ ಕಾಣುತ್ತೆ. ಕಣ್ಣುಗಳು ಇವಾಗ ಎಷ್ಟೋ ಜನ ಸ್ಪೆಕ್ಸ್ ಹಾಕ್ತಾರಲ್ಲ, ಅಂತವ್ರಿಗೆ ಇದನ್ನ ಸಜೆಸ್ಟ್ ಮಾಡಿ. ಯಾಕೆ ಅಂದ್ರೆ ಆ ಸ್ಪೆಕ್ಸ್ ಗಳನ್ನ ಬಿಡ್ತಾರೆ. ಇದು ರಿಸಲ್ಟ್ ಸಹ ನನ್ ಮಗಳದು ಇದೆ, ಹಂಗಾಗಿ ನಾವು ಸಹ ತಗೋತಾ ಇದೀವಿ. ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಣ್ಣುಗಳು ಚೆನ್ನಾಗಿ, ಅಕ್ಷರಗಳು ದೂರದಿಂದ ನೋಡಿದ್ರೆ ಕಾಣ್ತಾ ಇದೀವಿ, ಇವಾಗ ಹತ್ರದಿಂದ ನೋಡಿದ್ರೆ ಕಾಣುವಂತ ನೀಟಾಗಿ ಕಾಣುತ್ತೆ. ಸೊ ಹಂಗಾಗಿ ವೆರಿ ಕಾಪ್ ನ ಸೊಲ್ಯೂಷನ್ ಮಾಡಿ. ಯಾರಿಗೆ ಒಂದು ಹೈಸ್ ಪ್ರಾಬ್ಲಮ್ ಇದ್ದವ್ರಿಗೆ ಇದು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮ್ಯಾಮ್. ಅದೇ ತರ ಹೊಸ ಪ್ರಾಡಕ್ಟ್ಸ್ ನ ಬಿಟ್ಟಿದ್ದಾರೆ ನಮ್ದ್ರಲ್ಲಿ. ಕಿಂಗ್ ಕಾಪ್ ಮತ್ತೆ ಕ್ವೀನ್ ಕಾಪ್. ಕಿಂಗ್ ಕಾಪ್ ಅನ್ನೋದು ಬೂಮ್ ಕಾಪ್ ಗಿಂತ ಹೆಚ್ಚಾಗಿ ಇಂಗ್ರೀಡಿಯೆಂಟ್ಸ್ ಹಾಕಿ, ಮತ್ತೆ ಕಿಂಗ್ ಕಾಪ್ ಸೇಮ್ ಬೂಮ್ ಕಾಪ್ ತರನೇ ಅದನ್ನು ವರ್ಕ್ ಮಾಡುತ್ತೆ. ಸೊ ಬೂಮ್ ಕಾಪ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಆವಾಗ ಕಡಿಮೆ ಇತ್ತು, ಇವಾಗ ಹೊಸದಾಗಿ ಮತ್ತೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಮಾಡಿ ಬಿಟ್ಟಿದ್ದಾರೆ. ಕ್ವೀನ್ ಕಾಪ್ ಅನ್ನೋದು ಅಷ್ಟೇ ಲೇಡೀಸ್ ಗಳಿಗೆ ಪ್ರತಿ ಒಂದು ಇದನ್ನ ಇವಾಗ ಗೈನೋ ಕಾಪ್ ಅಂತ ಏನ್ ಕೊಡ್ತೀವಿ, ಅದೇ ತರ ಅದಕ್ಕಿಂತ ಹೆಚ್ಚು ಇಂಗ್ರೀಡಿಯೆಂಟ್ಸ್ ನ ಅದರಲ್ಲಿ ಗೈನೋ ಕಾಪ್ ಗಿಂತ ಹೆಚ್ಚು ಇಂಗ್ರೀಡಿಯೆಂಟ್ಸ್ ನ ಹಾಕಿ ಮಾಡಿದ್ದಾರೆ ಈ ಪ್ರಾಡಕ್ಟ್ ನ. ಅದೇ ತರ ಡೆಂಟೋಕಾಪ್, ಇದು ಡೆಂಟ್ ಕಾಪ್ ಅಂತ ಐತೆ. ಈ ಪ್ರಾಡಕ್ಟ್ ಸಹ ನಿಮ್ಗೆ ತುಂಬಾ ಚೆನ್ನಾಗಿ ಅದೇ ತರ ಕೆಲವೊಂದು ಪ್ರಾಡಕ್ಟ್ಸ್ ನ ಬಿಟ್ಟಿದ್ದಾರೆ, ಹೊಸ ಪ್ರಾಡಕ್ಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೊತ್ತು ನಂಗೆ ಟೈಮ್ ಕೊಟ್ಟಿ ನನ್ಗೆಲ್ಲರಿಗೂ ಟೈಮ್ ಕೊಟ್ಟಿ ಕೇಳಿಸ್ಕೊಂಡಿದ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ದ್ರಲ್ಲಿ ಅದೇ ತರ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಂತ ಐತೆ. ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಲ್ಲಿ ಬಂದ್ಬಿಟ್ಟು ಅಗ್ರಿ ಬೂಸ್ಟ್ ಅಂತ ಐತೆ. ಅಗ್ರಿ ಬೂಸ್ಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಅದು ಮಣ್ಣಲ್ಲಿ ಹಾಕ್ಬಿಟ್ಟು ಒಂದೊಂದು ಪ್ರಾಡಕ್ಟ್ ಒಂದೊಂದು ಎಲೆಗಳಿಗೆ ಕ್ರಿಮಿ ಕೀಟಗಳೆಲ್ಲಾನು ಇರುತ್ತೆ, ಮತ್ತೆ ವೈಟ್ ಆಗಿ ಒಂದೊಂದು ಹುಳಗಳು ಒಂಥರ ಬಿದ್ದಿರುತ್ತೆ. ಒಂದು ಎಲೆಗೆ ಒಂದು ವೈಟ್ ಕಲರ್ ತರ ಹುಳ ಬಂದ್ರೆ ಅದು ಪ್ರತಿಯೊಂದು ಇದಕ್ಕೂ ಸ್ಪ್ರೆಡ್ ಆಗುತ್ತೆ. ಸೊ ಹಂಗಾಗಿ ನಮ್ದು ಅಗ್ರೋ ಬೂಸ್ಟ್ ಅಂತ ಐತೆ, ಅದನ್ನ ನಾವು ಸಜೆಸ್ಟ್ ಮಾಡ್ತಾ ಇರ್ತೀವಿ. ಮಣ್ಣಿನ ಬುಡಕ್ಕೆ ಹಾಕಿದ್ರೆ ಸಾಕು, ಎಲ್ಲಾನು ನೀಟಾಗಿ ಅದು ಬುಡದಿಂದ ಹಿಡಿದು ತಳಗಂತಾನು ಇದಾಗುತ್ತೆ. ಸೋಲೋ ಗಾರ್ಡ್ ಅಂತ ಇದೆ. ಅದು ಸೋಲೋ ಗಾರ್ಡ್ ಬಂದ್ಬಿಟ್ಟು ಅದು ಸಹ ಅಗ್ರಿಕಲ್ಚರ್ ದೇನೆ ಪ್ರಾಡಕ್ಟ್. ಇದ್ರಲ್ಲಿ ಬಂದ್ಬಿಟ್ಟು ಮಣ್ಣಿನ ಒಡೆ ಇದನ್ನ ಹಾಕಿ ಪ್ರಾಡಕ್ಟ್ಸ್ ನ ಇದ್ ಮಾಡೋಂಥದ್ದು. ಪ್ರಾಡಕ್ಟ್ ನ ತಗೊಂಡಾಗ ಮಣ್ಣೊಡೆ ಹಾಕ್ಬಿಟ್ಟು ನೀರಲ್ಲಿ ಕಲ್ಸ್ಬಿಟ್ಟು ಹಾಕಿದ್ರೆ ಅದು ನೀಟಾಗಿ ಯಾವುದೇ ಗಿಡ ಇದ್ರೇನು ಕ್ರಿಮಿ ಕೀಟಗಳಿದ್ರೇನು ಎಲ್ಲಾನು ಅದು ತೆಗೆದು ಹಾಕಿ ಕ್ರಿಮಿ ಕೀಟಗಳನ್ನ ಅದನ್ನ ಬರೋದಕ್ಕೆ ತಡೆಗಟ್ಟುತ್ತೆ. ನೆಕ್ಸ್ಟ್ ಮ್ಯಾಮ್, ಅಮೇಜ್ ಅಂತ ಬಿಟ್ಟಿದ್ದಾರೆ ಪ್ರಾಡಕ್ಟ್ಸ್. ಇದು ಸಹ ನಮ್ಮ ತೆಂಗಿನ ಮರ ಆಗ್ಲಿ ಪ್ರತಿಯೊಂದು ಸಸಿಗಳಿಗೆ ಹೆಲ್ಪ್ ಮಾಡುತ್ತೆ. ವೇಸ್ಟಿಕ್ ಪ್ರಾಡಕ್ಟ್. ವೇಸ್ಟಿಕ್ ಪ್ರಾಡಕ್ಟ್ 80 ಅಂತ ಐತೆ. ಸೊ ಇದು ಬಂದ್ಬಿಟ್ಟು ಬೆಳೆ ಮತ್ತು ಸಸ್ಯಗಳನ್ನ ಯಾವುದೇ ಒಂದು ಸಸ್ಯ ಮೇಲ್ಭಾಗದಲ್ಲಿ ಅಸಾಧಾರಣ ಸ್ಟೈಲ್ ಸೂಪರ್ ಸ್ಪ್ರೆಡಿಂಗ್, ನೀರಿನ ಬಳಕೆ ಮತ್ತು ಸಿಂಪಡಣೆಯಲ್ಲಿ ವೆಚ್ಚನ ಕಡಿಮೆ ಮಾಡುವುದಕ್ಕೆ 70% ವರೆಗೂ ಸಿಂಪಡಿಸಿದ ಪ್ರಮಾಣವನ್ನು ಇಳಿಸಬಹುದು. ಉತ್ತಮ ಪೆನೆಟ್ರೇಷನ್ ನೊಂದಿಗೆ ಕೀಟನಾಶಕಗಳು ಇರುವಿಕೆ ಮತ್ತು ಪರಿಮಾಣವನ್ನು ಹೆಚ್ಚಿಸುತ್ತದೆ. ಬೆಳೆ ಮತ್ತು ಸಸ್ಯಗಳ ಮೇಲ್ಭಾಗದಲ್ಲಿ ಉತ್ಪನ್ನವಾಗಿ ಸಿಂಪಡಿಸೋ ಒತ್ತಿಕೊಳ್ಳುತ್ತದೆ. ಮಳೆಯಾದಾಗ ಕೀಟಗಳನ್ನು ತೊಳೆಯದೆ ಉಳಿಯದೆ ಶಕ್ತಿಯನ್ನು ನಷ್ಟ ಮಾಡಿ ಕಡಿಮೆ ಮಾಡುತ್ತದೆ. ವ್ಯಾಮ್ ಕಾಪ್ ಅಂತ ಐತೆ ನಮ್ಮ ಇದರಲ್ಲಿ, ಅದು ಸಹ ಅಗ್ರಿಕಲ್ಚರ್ ಪ್ರಾಡಕ್ಟ್ ಏನೆ. ಇದು ಏನ್ ಮಾಡುತ್ತೆ ಅಂತಂದ್ರೆ ಬೆಳೆಗಳನ್ನ ಪೌಷ್ಟಿಕಾಂಶ ಮಟ್ಟವನ್ನು ಹೆಚ್ಚಿಸುತ್ತೆ, ಬೆಳೆಗಳು ಇಳುವರಿಕೆಯನ್ನು ಹೆಚ್ಚಿಸುತ್ತೆ, ಮಣ್ಣಿನ ಫಲವತ್ತಾಂಶವನ್ನು ಸುಧಾರಿಸುತ್ತದೆ, ಮತ್ತೆ ವಿಭಿನ್ನ ಪರಿಸರ ಪರಿಸ್ಥಿತಿಗಳಲ್ಲಿ ಗಿಡನ ಸುಧಾರಿಸುತ್ತೆ. ಮಣ್ಣಿನಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಮಟ್ಟವನ್ನು ಹೆಚ್ಚಿಸುತ್ತೆ ಈ ಪ್ರಾಡಕ್ಟ್. ನೆಕ್ಸ್ಟ್ ಮ್ಯಾಮ್,
ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ಗೆ ಟೈಮ್ ಕೊಟ್ಟಿ ಎಲ್ಲಾರುನು ವಿಡಿಯೋ ಕಾಲ್ ಅಲ್ಲಿ ಕುತ್ಕೊಂಡಿದೀರಾ, ಮತ್ತೆ ಆಡಿಯೋನ ಕೇಳ್ತಾ ಇರೋದಕ್ಕೆ, ಇಷ್ಟೊತ್ತು ನನ್ನ ಮಾತನ್ನ ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.